ಈ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ನಾಳಿನ ದಿವಸ ಕೋಲಾರ ಪಟ್ಟಣದಲ್ಲಿ ಇಲ್ಲಿ ಒಂದು ಹಿರೇಮಠದ ಕಟ್ಟಡದ ಉದ್ಘಾಟನೆ ಮತ್ತು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಸಲುವಾಗಿ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೋಲಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ 2 ದಿನಗಳ ಹಿಂದೆ ಬಸವನಬಾಗೇವಾಡಿ ಕ್ಷೇತ್ರದ ಶಾಸಕರು ಮತ್ತು ಈಗಿನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ರವರು ಪೂರ್ವಭಾವಿಯಾಗಿ ಕೋಲಾರದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಅವ್ರು ಯಾವ ರೀತಿ ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಅವ್ರಿಗೆ 2-3 ಬಾರಿ ನಾನು ವೇದಿಕೆ ಮೇಲೆ ಅವ್ರ ಮುಂದೆ ಹೇಳಿದ್ದೇನೆ. ನಾನು ವರ್ತಿ ಕೋಲಾರ ಸೇತುವೆ ಇರ್ಬೋದು, ವಿಜಯಪುರ ಹುಬ್ಬಳ್ಳಿ ಹೈವೇ ಇರ್ಬೋದು, ಮುಳವಾಡ ಏತ್ ನೀರಾವರಿ ಮೊದಲನೇ ಹಂತ ಇರ್ಬೋದು, ಮುಳವಾಡ ಏತ್ ನೀರಾವರಿ ಕೆರೆ ತುಂಬುವಂತ 3ನೇ ಹಂತ ಇರ್ಬೋದು, ಹೊಸ ತಾಲೂಕು ಕೋಲಾರ ನಿಡಗುಂದಿ ಸೇರಿ ವಿಜಯಪುರ ಜಿಲ್ಲೆಗೆ 8 ತಾಲೂಕನ್ನ ಮಾಡ್ಬೇಕಂತೇಳಿ ಜಗದೀಶ್ ಶೆಟ್ಟರ್ ಹೇಳಿದಾಗ 7 ತಾಲೂಕು ಮಂಜೂರಾಗಿದ್ದು ಆಲ್ಮೇಲ್ ಬೆಟ್ಟ. ಆಮೇಲೆ ಆಲ್ಮೇಲ್ ಕೂಡ ಕುಮಾರಸ್ವಾಮಿ ಅವರು ಮಂಜೂರು ಮಾಡಿದ್ರು. ಜಿಲ್ಲೆಗೆ 8 ಹೊಸ ತಾಲೂಕುಗಳಿರ್ಬೋದು. ಹಾಗೇನೆ ಬಸವನಬಾಗೇವಾಡಿಯಲ್ಲಿ ಮಿನಿ ವಿಧಾನಸೌಧ ಇರ್ಬೋದು, ಹಾಗೆ ಬಸವನಬಾಗೇವಾಡಿ ಬಸ್ ಡಿಪೋ ಇರ್ಬೋದು ಮತ್ತು ಬಸವನ ಬಸ್ ಸ್ಟ್ಯಾಂಡ್ ಇರ್ಬೋದು. ದೇಶದಲ್ಲಿ ಮೊದಲನೇದಾಗಿರ್ತಕ್ಕಂಥ ಬಹುಹಳ್ಳಿಗಳ ಕುಡಿ ನೀರು ಯೋಜನೆ ವಿಜಯಪುರ ತಾಲೂಕಿನ 40 ಹಳ್ಳಿ, ಕಾಕಂಡ್ಕಿ, ಮಮದಾಪುರ ಸೇರಿ ಸಾರವಾರ, ಬಬಲೇಶ್ವರ ಸೇರಿ 40 ಹಳ್ಳಿಗಳಿಗೆ ದೇವರಗನ್ನೂರ್ಕ ಪಂಪ್ ಕುಂಡ್ರಿಸಿ ಕಂಬೋಗಿ ಫಿಲ್ಟರ್ ಮಾಡಿ ನೀರು ಕುಡಿಯಾಕ ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಬಾಗೇವಾಡಿ ತಾಲೂಕಿನ 40 ಹಳ್ಳಿಗಳು ತೆಲಗಿ ಹತ್ರ ಫಿಲ್ಟರ್ ಮಾಡಿ ಬಳೂತಿಗೆ ಪಂಪ್ ಕುಂಡ್ರಿಸಿ ಮನುಗುಳಿ ಉಕ್ಲಿವರೆಗೆ ಸುಮಾರು 40 ಹಳ್ಳಿಗೆ ಕುಡಿ ನೀರು ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಮುದ್ದೇಬೇಳದ 20 ಹಳ್ಳಿ ಸೇರಿ 100 ಗ್ರಾಮಗಳಿಗೆ ಮಾದರಿಯಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯಾವುದರಲ್ಲೂ ಆಗದೇ ಇರತಕ್ಕಂಥ ಬಹುಹಳ್ಳಿಗಳ ಕುಡಿ ನೀರು ಯೋಜನೆ ಕೂಡ ಮಂಜೂರಿ ಮಾಡಿ ಸುಮಾರು 15-20 ವರ್ಷಗಳ ಹಿಂದೆ ಮಲ್ಲೆ ಬಾರಿ ಶಾಸಕ ಆದಾಗ 99ರ ಶಾಸಕ ಆದಾಗ ಕೊಟ್ಟಿರ್ತಕ್ಕಂಥ ಯೋಜನೆ. ಅದನ್ನು ಪ್ರಧಾನಮಂತ್ರಿಗಳು ಇವತ್ತದನ್ನ ಹರ್ ಘರ್ ಜಲ್ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿ ಕೊಟ್ಟಿನಿ, ಮನೆ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಹಾಗೇನೆ ಇವತ್ತು SC/ST ಕಾಲನಿಗಳು ಇರ್ಬೋದು, ಲಮಾಣಿ ತಾಂಡ ಇರ್ಬೋದು, KBJNL ಫಂಡ್ ಇಂದ ಸುಮಾರು SCP-TSP ಫಂಡ್ ಇಂದ 100 ಕೋಟಿ ರೂಪಾಯಿ ಮಂಜೂರು ಮಾಡಿ 2012 ಎಲ್ಲಾ ತಾಂಡಗಳಿಗೆ, ಎಲ್ಲಾ SC ಕಾಲನಿಗಳಿಗೆ CC ರಸ್ತೆ, ಸಮುದಾಯ ಭವನ, ಹೆಣ್ಣು ಮಕ್ಕಳ ಶೌಚಾಲಯ ಕೂಡ ಆವಾಗ ಮಾಡಿರ್ತಕ್ಕಂಥದ್ದು. ಹಾಗೇನೆ ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ APMC ಹಜ್ ವಕ್ಫ್ ಮಂತ್ರಿ ಇದ್ದೆ, ನಾನು ಉಸ್ತುವಾರಿ ಮಂತ್ರಿ ಇದ್ದೆ. ಆ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಆನ್ಲೈನ್ ದ್ರಾಕ್ಷಿ ಟ್ರೇಡಿಂಗ್ ಸೆಂಟರ್ ದೇಶದಲ್ಲಿ ಮೊದಲೇದ್ದದು ಮನುಕ ಟ್ರೇಡಿಂಗ್ ಮಾಡ್ತಕ್ಕಂಥ ಒಂದು ವಿಜಯಪುರ ನಗರದಲ್ಲಿ ಆವಾಗಲೇ ಮಾಡಿರ್ತಕ್ಕಂಥದ್ದು. ಹಾಗೇನೆ ಬಾಗಲಕೋಟೆ ಜಿಲ್ಲೆಯ ಸೀಮಿಕೇರಿ ಹತ್ರ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ, ನಾನು 2 ತಿಂಗಳ 15 ದಿವಸ ತೋಟಗಾರಿಕೆ ಮಂತ್ರಿ ಇದ್ದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಅವರು ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಅಂತ ಮಲ್ಲೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಬಜೆಟ್ ಪುಸ್ತಕ ತಾವು ನೋಡ್ಬೋದು, ಅದನ್ನು ಮಲ್ಲೆ ಬಜೆಟ್. ನಾನು ಅದನ್ನು ಬೇಡ ಅಂತ ಹೇಳಿ ವಿನಂತಿ ಮಾಡಿ ಕೃಷಿ ವಿಶ್ವವಿದ್ಯಾಲಯ 3 ಅದಾವ ನಮ್ಮ ಜಿಲ್ಲೆ ರಾಜ್ಯದೊಳಗ. ರಾಯಚೂರ್ಗೆ ಒಂದೈತಿ, ಧಾರವಾಡಕ್ಕೆ ಒಂದೈತಿ, ಬೆಂಗಳೂರಿಗೆ ಒಂದೈತಿ. ನಾವು ಹಣ್ಣಿನ ಬೆಳೆ ಬೆಳಿತೀವಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರು. ಅದಕ್ಕೆ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡ್ಬೇಕಂತ ವಿನಂತಿ ಮಾಡಿದಾಗ 1 ವಾರ ಬಜೆಟ್ ಮೇಲೆ ಚರ್ಚೆ ಆಯ್ತು. 1 ವಾರದ ನಂತರ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉತ್ತರ ಕೊಡುವಂತ ಸಂದರ್ಭದಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ದೆ ಬಾಗಲಕೋಟೆಗೆ. ಅಲ್ಲಿ ಮಂತ್ರಿಗಳು ಮತ್ತು ಶಾಸಕರು ಅದನ್ನ ತೋಟಗಾರಿಕೆ ಮಾಡಂತ ಹೇಳಿದಾರ. ಅದಕ್ಕೆ ನಾನು ಅದನ್ನು ತೋಟಗಾರಿಕೆ ಅಂತ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಇವತ್ತು ಬಾಗಲಕೋಟೆಯಲ್ಲಿ ಸುಸಜ್ಜಿತವಾಗಿರತಕ್ಕಂಥ ದೇಶದಲ್ಲಿ 3ನೇ ತೋಟಗಾರಿಕೆ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಮೊದಲೇದ್ ಶಿಮ್ಲಾಕ್ ಐತಿ, 2ನೇದು ಆಂಧ್ರಕ್ಕೆ ಐತಿ, 3ನೇದು ಬಾಗಲಕೋಟೆಗೆ ಐತಿ. ಅದನ್ನು ಕೂಡ ಮಾಡಿದ ಮುಂದೆ ನಾನು ಅಡಿಗಲ್ ಸಮಾರಂಭ ಇಡುವಾಗ ನಾನು ಮಂತ್ರಿ ಇದ್ದಿದ್ದಿಲ್ಲ. ಅವಾಗ ವಯಸ್ಕತ್ತಿ ಅವ್ರ ಮಂತ್ರಿ ಆಗಿದ್ರು. ಅವರ ಅಡಿಗಲ್ನಾಗ ಅವ್ರ ಹೆಸರು ಬಂದೆ, ಬರ್ರಿ ನಮ್ಮ ಪಾರ್ಟಿ ಅವರ ಪ್ರಶ್ನೆ ಇಲ್ಲ. ಅದು ಅಷ್ಟು ಕಷ್ಟಪಟ್ಟ ತೋಟಗಾರಿಕೆ ವಿಶ್ವವಿದ್ಯಾಲಯ ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಈ ಕೊರ್ತಿ ಕೋಲಾರ ಸೇತುವೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 50 ವರ್ಷ ಆಗಿತ್ತು. ಅವಾಗ 50ನೇ ವರ್ಷದ ಸುವರ್ಣ ಮಹೋತ್ಸವ ಇತ್ತು 1997 ಆಗಸ್ಟ್ 15. ಅವಾಗ ನಮಗ ಮೊದಲೇ ಬಾರಿಗೆ ಆಲ್ಮಟ್ಟಿ ಜಲಾಶಯದಲ್ಲಿ 519 ಲೆವೆಲ್ ನೀರ್ ಬ್ಯಾಕ್ ವಾಟರ್ ನಿಂತ ಕೊಲ್ಲಾರ ಹತ್ರ ಒಂದು ಸಣ್ಣ ಕಾಜುವೆ ಇತ್ತು. ಅದು ಬ್ರಿಟಿಷ್ ಕಾಲದಾಗ ಮಾಡಿರ್ತಕ್ಕಂಥ ಕಾಜುವೆ. ಅದು ಮಹಾಪೂರ್ ಬಂದಾಗ 4 ತಿಂಗಳು ಬಂದ್ ಆಕಿತ್ತು. ಮುಂದೆ ದೀಪಾವಳಿ ನಂತರ ಖುಲ್ಲಾ ಆಗಿ 8 ತಿಂಗಳ ಸಾರ್ವಜನಿಕರಿಗೆ ಖುಲ್ಲಾ ಆಕಿತ್ತದ. ಉತ್ತರ ಮತ್ತು ದಕ್ಷಿಣ ಭಾರತ ಕೊಂಡಿ ಅದು ಒಂದೇ ಅವಾಗ ರಸ್ತೆ ಇರ್ತಕ್ಕಂಥದ್ದು ಬ್ರಿಟಿಷ್ ಕಾಲದಾಗ ಇದ್ದಂಥದ್ದು. ಮಹಾತ್ಮ ಗಾಂಧಿ ಇರ್ಬೋದು, ನೆಹರೂಜಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಎಲ್ಲರೂ ಅಲ್ಲೇ ಆದ ಹೋಗ್ತಿತ್ತು ಕೋಲಾರ ಮೇಲೆ. ಇವ್ ಯಾವ ಹೈವೇ ಯಾವಾಗ ಇದ್ದಿದ್ದಿಲ್ಲ ಅವಾಗ.
ಅದು ಶಾಶ್ವತ ಮುಳುಗಿದ ಮೇಲೆ ಮುಳುಗುವಂತದ್ದು ಯಾವಾಗ ಬಂತ 97ಕ್ಕ ಆಲ್ಮಟ್ಟಿ ಬ್ಯಾಕ್ ವಾಟರ್ ಬಂದ ಮೇಲೆ ಅದು ಶಾಶ್ವತ ಮುಳುಗು ಸಂದರ್ಭ. ಅವಾಗ ನಾನು ಕೊರ್ತಿ ಕೋಲಾರ ಸೇತುವೆಯ ಪುನರ್ ನಿರ್ಮಾಣ ಹೋರಾಟ ಸಮಿತಿ ಅಂತ ಮಾಡಿದೆ. ಮಾಡಿ ಬೀಳಿಗೆಯ ರಾಮನಗೌಡ ಜಕ್ಕನಗೌಡರ ಅಧ್ಯಕ್ಷ ಮಾಡಿ ನಾನು ಕಾರ್ಯಾಧ್ಯಕ್ಷನಾಗಿ ಅಲ್ಲಿ ಕೋಲಾರದಾಗ ಇರ್ತಕ್ಕಂಥ ಹಿಂದೂ ಮುಸ್ಲಿಂ ಎಲ್ಲಾ ಜನ ಸೇರಿ ಒಂದು ದೊಡ್ಡ ಹೋರಾಟವನ್ನು ತಗೊಂಡೇವು ನಾವು. ಎಂತ ಹೋರಾಟ ಅಂತ ಹೇಳಿದ್ರೆ ಆಗಸ್ಟ್ 15, 97ರ ಸ್ವಾತಂತ್ರ್ಯೋತ್ಸವವನ್ನು ಕರಾಳ ದಿನ ಅಂತ ಆಚರಣೆ ಮಾಡಿದ್ವಿ. ಕೈಗೆ ಬಟ್ಟಿ ಕಪ್ಪು ಬಟ್ಟಿ ಕಟ್ಕೊಂಡು ನಾವು ಸ್ವಾತಂತ್ರ್ಯೋತ್ಸವ ಮಾಡ್ಲಿಲ್ಲ ನಾವು. ಯಾವುದು ಸುವರ್ಣ ಮಹೋತ್ಸವ ಮಾಡ್ಲಾರ್ದೆ ವಿಜಯಪುರ ನಗರಕ್ಕೆ ಕೋಲಾರದ ನೀರು ಹೊಕ್ಕತ್ ಕುಡಿಯೋಕೆ ಆ ನೀರನ್ನು ಬಂದ್ ಮಾಡಿದೀವಿ ನಾವು. ಕುಡಿ ನೀರು ಬಂದ್ ಮಾಡಿ ಬ್ರಿಡ್ಜ್ ಆಗ್ಲಿಕ್ಕಂದ್ರ ರಕ್ತ ಕೊಟ್ಟೇವೇನ ನೀರು ಕೊಡುದಿಲ್ಲ ವಿಜಯಪುರಕ್ಕಂತ ಒಂದು ಘೋಷಣೆಯೊಂದಿಗೆ ಅಲ್ಲಿ ನಾವು ಹೋರಾಟ ಶುರು ಮಾಡಿದೀವಿ. ಅವಾಗಿದ್ದಂತ ಅರವಿಂದ್ ಜನ್ಮನ ಇದ್ರು ಅವಾಗ ಚೀಫ್ ಸೆಕ್ರೆಟರಿ ಜಡ್ಪಿ, ಪ್ರತಾಪ್ ರೆಡ್ಡಿ ಅಂತ ಯಾರೋ SP ಇದ್ರು ಮುರಾಜ್, ಹೌದಾ? ಅವರೆಲ್ಲ ಬೆಟ್ಟಿಗೆ ಬಂದ್ರು. ಅವ್ರು ಏನು ರಾಜಕೀಯ ಕೋಲಾರ ಕುಡಿ ನೀರು ಬಂದ್ ಮಾಡ್ತಾರ ಎಂತವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಬಂದ್ರು. ಅವ್ರು ಬಂದಾಗ ಅವ್ರಿಗೆ ಗೊತ್ತಾಯ್ತು ಇದು ನಾನು ಕೋಲಾರ ಬೇಡಿಕೆ ಅಲ್ಲ, ಇದು ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಜೋಡಿಸುವಂತ ಕೊಂಡೆ ಇದೆ. ಅದು ಮುಳುಗಡೆ ಮಾಡಿರಿ ನೀವು, ಕಟ್ಟುದು ನಿಮ್ ಜವಾಬ್ದಾರಿ ಸರ್ಕಾರದ್ದು. ಅದಕ್ಕೆ ನಾವು ನಿಮ್ಗೆ ಆಗ್ಬೇಕಂತ ನಾವು ಕೇಳಕತ್ತೀವಿ ಅಂದ್ಕೊಳ್ಳಿ ಅವ್ರು ನಮ್ಮನ್ನ ಯಾರು ಅರೆಸ್ಟ್ ಮಾಡ್ಲಿಲ್ಲ. ಅವ್ರು ಅರೆಸ್ಟ್ ಆಗೋ ಹಿರೇಮಠದ CPI ಇದ್ದ, ಅರೆಸ್ಟ್ ಮಾಡಕ್ ಆಗೋದ್ರ ಪತ್ರ ಬರೆದಿದ್ದಪ್ಪ, ನೆನಪೈತೆ ನನಗೆ ಇನ್ನೂ ಕೂಡ. ಬ್ರಿಡ್ಜ್ ಅವನದೊಂದು ಕಾರಣ ಐತಿ, CPI ಬಾಗಿಹೊಡಿದ್ರು ಅವ್ರು. ಅಷ್ಟೆಲ್ಲ ಸಹಕಾರ ಕೊಟ್ಟರು, ಅವ್ರು ನಮ್ಗೆ ಏನೂ ಮಾಡ್ಲಿಲ್ಲ. ಶಾಂತಿಯಿಂದ ಹೋರಾಟ ಮಾಡ್ರಿ ಅಂತ ಹೇಳಿ ಹೋದ್ರು. ಹೋದ್ಮೇಲೆ ಅವಾಗ ಬಸನಗೌಡರು ಭೇಟಿಗೆ ಬೈದ್ರಿ ನಮ್ಗೆ. ಅಲ್ಲಿಂದ ನಮ್ಮ ಅವಾಗಿನ ಗೋವಿಂದ ಕಾರಜೋಳ ಅವರು, ರಮೇಶ್ ಜಿಗಜಿಣಗಿ ಅವರು, ನಾವು ಎರಡೂ ಜಿಲ್ಲೆ ಎಲ್ಲಾ MLA ಎಲ್ಲಾ ಪಕ್ಷದವ್ರು ಪತ್ರ ಕೊಟ್ಟಿದ್ದೇವೆ ನಾವು, ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊಂಡು. ಅವಾಗ ಪರಶುರಾಮ್ ಗಣಿ ಇವರೇ ನಾವು ಕಳಿಸ್ತಿದ್ವಿ ಬಸ್ನಾಗ ಹೋಗಿ ಪತ್ರ ಕೊಟ್ಟು ಬಂದಾರ ಇವ್ರು ಎರಡೂ ಜಿಲ್ಲೆ. ನಮಗೆ ಎಲ್ಲರೂ ಬೆಂಬಲ ಕೊಟ್ಟಾರ. ಅವಾಗ MC ಮನಗೋ ಇರ್ಬೋದು, ಸರ್ನಾಯಕ್ ಇರ್ಬೋದು, ಎಲ್ಲರೂ ಬೆಂಬಲ ಕೊಟ್ಟಾರ. ಪತ್ರ ಮುಖ ಬೆಂಬಲ ಕೊಟ್ಟಾರ ಅವರು. ಆದ್ರೆ DCC ಬ್ಯಾಂಕ್ ಅವಾಗಿನ ಶಿವಾನಂದ ಪಾಟೀಲ್ರು ಒಂದು ಪತ್ರನೂ ಕೊಟ್ಟಿಲ್ಲ. ಬ್ರಿಡ್ಜಿನ ಹೋರಾಟ ಹೆಂಗೈತೆ ಅಂತ ನೋಡಕ್ಕೂ ಬಂದಿಲ್ಲ. ಗೊತ್ತಿರಲಿ ನಿಮಗೆಲ್ಲ. ಅಂದ್ರೆ ಇವ್ರಿಗೆ ಅವ್ರ ಸಂಬಂಧ ಇಲ್ಲ, ಕ್ಷೇತ್ರ ಅಲ್ಲ. ಅವಾಗ ಕ್ಷೇತ್ರಕ್ಕೆ ಬಂದಿಲ್ಲ ಇವರು. ಅವಾಗ ಇದ್ದದ್ದು ಈ ಭಾಗ. ಅವರು ಅಲ್ಲಿ ಬರುವಂತ ಪ್ರಶ್ನೆನೇ ಇಲ್ಲ. ಅವ್ರೊಬ್ರು ಬಂದಿಲ್ಲ. ಆಮೇಲೆ MB ಪಾಟೀಲ್ ಬಂದಿಲ್ಲ. ಅವ್ರು ಬೇರೆ ಕೆಲಸಕ್ಕೆ ಬರಕ್ ಆಗಿಲ್ಲ ಅಂತ ಹೇಳಿದ್ರು ಅವರು. JT ಪಾಟೀಲ್ ಬಂದು ಹೊಳೆ ಹೋಗಿದ್ರು. ಇವ್ರು ಬಿಟ್ರೆ ಎಲ್ಲರೂ ಪತ್ರ ಕೊಟ್ಟು ಸಪೋರ್ಟ್ ಎಲ್ಲರೂ ಮಾಡ್ಯಾರ. MB ಪಾಟೀಲ್ ಸಪೋರ್ಟ್ ಕೊಟ್ರು. ಅವರು ನನ್ಗೆ ಅವತ್ತಿನ ಕೆಲಸಕ್ಕೆ ಬರಕ್ ಆಗಿಲ್ಲ ಅಂತ ಇಷ್ಟ ಹೇಳಿದ್ರು. ಅವ್ರು ಕರ್ಪೂರ್ ಮಠರು ಎಲ್ಲರೂ ಒಬ್ರು ಅಂತ ಇಬ್ರು ಅಂತ ಹೇಳಲ್ಲ ನಾನು. ಎರಡೂ ಜಿಲ್ಲೆ ಎಲ್ಲರೂ ಕೂಡ ಸಹಕಾರ ಕೊಟ್ರ ಅವಾಗ ಬ್ರಿಡ್ಜ್ ಆಗುವಾಗ. ಅವಾಗಿನ ಮುಖ್ಯಮಂತ್ರಿ JS ಪಾಟೀಲ್ ಅವರು ಇದ್ರು, ನೀರಾವರಿ ಮಂತ್ರಿ ದೇವತ ನಾಗೇಗೌಡರು ಇದ್ರು, KM ನಾಗೇಗೌಡ. ಅವ್ರು ಬಂದಾಗ ಆಲ್ಮಟ್ಟಿಗೆ ಬಂದ್ರು. ಅವ್ರು ಬಂದಾಗ ನಾವು 2,000 ಮಂದಿ ತಗೊಂಡ್ ಹೋದೆ ನಾವು. ಮಧ್ಯಾಹ್ನ 1 ಗಂಟೆಗೆ ಹೋದಾಗ IBM ಹೊರಗೆ ಬಂದವರು ಬಹಳ ಮಂದಿ ಇತ್ತು. ಒಳಗೆ ಹೋಗಕ್ ಆಗ್ಲಿಲ್ಲ ನಮಗೆ. ಹೊರಗೆ ಬಂದವರು ಯಾಕೆ ಬೀಳ್ಬಿ ಎದಕ್ ಬಂದಿರಿ ನೀವು ಅಂತ ಕೇಳಿದ್ರು. ಹಿಂಗ ಸರ್, ಇದು ಒಂದು ಬ್ರಿಡ್ಜ್ ಇತ್ತು, ಕಾಜುವೆ ಇತ್ತು, ಅದು ಮುಳುಗಡೆ ಆಗೈತಿ. ಇದು ನಮ್ಮ ಕ್ಷೇತ್ರಕ್ಕೆ ನಮಗೆ ಸಂಬಂಧಪಟ್ಟದ್ದಲ್ಲ, ಇಡೀ ದೇಶದ ಆಸ್ತಿ ಅದು. ಆ ಬ್ರಿಡ್ಜ್ ಮ್ಯಾಗ ಒಂದು ಹೋಗಿ ಬಂದ್ರೆ 70 ಕಿಲೋಮೀಟರ್ ಸೇವ್ ಆಗುತ್ತೆ. ಅದು ಡಿಸೈಲ್ ಉಳಿತೈತಿ, ಟೈಮ್ ಉಳಿತೈತಿ, ಸೌಕಳಿ ಉಳಿತೈತಿ. ಅದಕ್ಕೆ ಇದು ಆಗ್ಬೇಕಂತ ಮೊತ್ತ ಐತಿ. ಅದು ಮುಳುಗಡೆ ಮಾಡಂಗಿಲ್ಲ ಜಾಮದಾರ್ ಅವರು ಅಂದ್ರು, ಎಲ್ಲರೂ ಅಂದ್ರು. ಹೋರಾಟಕ್ಕೆ ಬಂದೇವ್ ಅಂತ ಹೇಳಿದ್ರು. ಹಿಂಗಾತ ನಾಗೇಗೌಡ ಬಾರು ಅಂತ ಕರೆದ್ರು. 25 ಲಕ್ಷ ರೂಪಾಯಿ ಮಂಜೂರಿ ಮಾಡಿಬಿಟ್ರು ಸರ್ವೆ ಮಾಡಕ್. ಅವ್ರು JS ಪಾಟೀಲ್ ನಿಂತ ಕಾಲ ಮೇಲೆ ಚರ್ಚೆ ಮಾಡಲಿಲ್ಲ ಏನೋ. ಅವ್ರು ದೊಡ್ಡ ಮನುಷ್ಯರು. ನಾವು 25 ಲಕ್ಷ ಸರ್ವೆ ಕೊಟ್ಟು KPTCL ಸರ್ವೆ ಕೊಟ್ರು. ಅದನ್ನ ಸರ್ವೆ ಮಾಡಿದ್ರು ಅವ್ರು. 1 ವರ್ಷ ಸರ್ವೆ ಆಯ್ತು. ಸರ್ವೆ ಆಗಿ ಅಲ್ಲಿ ಕಲ್ಲಿಟ್ರದು. ಕಲ್ಲಿಟ್ಟ ಮೇಲೆ ಅವಾಗ ದಿವಂಗತ BS ಪಾಟೀಲ್ ಮನಗೋಳವರು MLA ಅವರು, 30 ವರ್ಷ MLA ಅವರು. ನಾ ಅವಾಗ ಪಂಚಾಯತಿ ಪ್ರಧಾನ, ಮಂಡಲ ಪಂಚಾಯತ್ ಪ್ರಧಾನ ಆಗಿ ಕೋಲಾರದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದಾರೆ. 78ಕ್ಕೆ ಪಂಚಾಯತಿ ಮೆಂಬರ್, 83ಕ್ಕೆ ಪಂಚಾಯತಿ ಅಧ್ಯಕ್ಷ, 87ಕ್ಕೆ ಮಂಡಲ ಪಂಚಾಯತಿ ಪ್ರಧಾನ, 87 92 ತನ 5 ವರ್ಷ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಅವಾಗ ನಾವು ತಾಲೂಕ್ ಬೇಕಂತ ಅವಾಗ ಹೋರಾಟ ಮಾಡಿದ್ದೀವಿ. ನಾಡ ಕಚೇರಿ ಆಗಿತ್ತು ಕೋಲಾರದಾಗ. ನಾಡ ಕಚೇರಿ ಆಗಿತ್ತು. ಕುಡಿಯಾಕ್ ನೀರು ಇದ್ದಿಲ್ಲ, ಹೊಳೆದಂಡ ಆಗಿದ್ರು. ನಜೀರ್ ಸಾಬ್ ಅವ್ರ ಕರೆದು ಡೈರೆಕ್ಟ್ ನೀರು ಕುಡಿಯಾಕ್ ತಗೊಂಡಿವಿ. ಅವಾಗ ಸಹಿತ ನಾವು ಬಿಟ್ಟಿಲ್ಲ. ಕುಡಿ ನೀರು ಅವಾಗ ತಗೊಂಡಿವಿ ಕೋಲಾರಕ್ಕೆ ನಾವು ಪಂಚಾಯತ್ ಚೇರ್ಮನ್ ಇದ್ದಾಗ. ಹಂಗಾಗಿ ಅವಾಗ ಮುರುಳಿಗೌಡರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಈ ಬ್ರಿಡ್ಜ್ ಇದೇನಕ್ಕೆ ದೊಡ್ಡಬೇಕು ಹೋಗಲ್ಲಕ್ಕೆ ಅಂದ್ಬಿಟ್ರು. 30 ವರ್ಷ ಮೇಲೆ ಅವರು ಸನೇಕ ಬರಲಿ ಹೋರಾಟಕ್ಕೆ ನಮ್ ಬೆಂಬಲ ಕೊಡ್ಲಿಲ್ಲ ಅವರು. ಕುಮಾರಗೌಡರು ಯಾರ ಮುಂದೆ ಅಂತ ಅವರು MLA ಇದ್ರು. ಈ ಬೆಂಗಳೂರಾಗ ವಿಧಾನಸೌಧ 2 ಸಲ ಮಾಡಿದ್ರು ಬ್ರಿಡ್ಜ್ ಆಗೋದಿಲ್ಲ, ಬೆಳಗ್ಗೆ ಸಂಬಳಕ್ಕೆ ಹೋಗತ್ತೆ ಅಲ್ಪ ಹುಚ್ಚದ ಅಂದ್ಬಿಟ್ರು ಅವರು ಸಹಿತ. ವಿಧಾನಸೌಧ 2 ಸಲ ಮಾಡಿ ಬ್ರಿಡ್ಜ್ ಆಗೋದಿಲ್ಲ. ಇದು ಅಂತವ್ರ ಬಾಗಿದ ಮಾತುಗಳು ಬಂದು ಅಂತಂದ್ರೆ ನಮ್ಮ ಹೋರಾಟ ಇದು ಅಂತ. ಯಾವಾಗ ನಾವು JS ಪಾಟೀಲ್ ಅದಕ್ಕೆ ಒಪ್ಕೊಂಡು ಮತ್ತ ಅವಾಗ ಏನದ ನಾವು ನೀರು ಬಂದ್ ಮಾಡಿದ್ದೀವಿ. ಅವಾಗ ಸನ್ಮಾನ್ ರಮೇಶ್ ಜಿಗಜಿಣಗಿ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ಯಾರ, ಬಸನಗೌಡರು ಪ್ರಶ್ನೆ ಕೇಳ್ಯಾರ. ಅವಾಗ ಪ್ರಶ್ನೆ ಕೇಳಿದಕ್ಕೆ ಒಳ್ಳೆ ಉತ್ತರ ನಾಗೇಗೌಡರು ಕೊಟ್ಟಾರ. ಅವಾಗ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಗೋವಿಂದ ಕಾರಜೋಳ ಅವರೆಲ್ಲರೂ ಹೆಲ್ಪ್ ಮಾಡ್ಯಾರ. ಮಾಡ್ಯಾರ ಅಂತ ಹೇಳ್ಬೇಕು ನಾವು. ಹೀಗಾಗಿ ಅದೊಂದು ದೊಡ್ಡ ಸುದೀರ್ಘ ಹೋರಾಟ ಇತ್ತು. 10 ನಿಮಿಷದಾಗ ಹೇಳುವಂತದ್ದಲ್ಲ ಅದು. ಆಮೇಲೆ ಅದನ್ನ ಮತ್ತೊಮ್ಮೆ ಸರ್ವೆಗೆ ಹಾಕಿದ್ರು ಅವರು, ಆಗಿನ MLA ಆಡ್ ಮಾಡಿದ್ದಕ್ಕೆ. ಅವಾಗ KN ಶ್ರೀವಾತ್ಸವ ಅಂತ KBJನಲ್ಲಿ MD ಇದ್ರು ಅವರು, ಉತ್ತರ ಪ್ರದೇಶದವ್ರು. ಅವ್ರಿಗೆ ಗೊತ್ತಿತ್ತು ನಾವು ಹೋರಾಟ ಎಲ್ಲ ಮಾಡಿದ್ದವ್ರಿಗೆ. ಅವ್ರು ಹೇಳಿದ್ರು ರಾಜಕೀಯ ಬಂದದ್ ನೋಡಿದ್ರೆ ಇದನ್ನ ನನ್ ಮ್ಯಾಗ್ ಬಿಟ್ಟು ಬಿಡ್ರಿ, ನಾ ಎಲ್ಲ ಮಾಡ್ತೀನಿ ಅಂತ. ನಾವು 21 ವರ್ಷ ಧರಣಿ ಕೂತಿದ್ದೇವೆ. ಮತ್ತೆ ನಾವು ಆಲ್ಮಟ್ಟಿ ಆಗೋದು 97ರಾಗ ಅಟಲ್ ಬಿಹಾರಿ ವಾಜಪೇಯಿ ಹುಬ್ಬಳ್ಳಿಗೆ ಬಂದಿರಲ್ಲ. ಅವಾಗ ನಮ್ಮ ಧರಣಿ 21 ದಿವಸದ ಆಲ್ಮಟ್ಟಿ ಒಳಗೆ. ಅವಾಗ ಅವ್ರು ಹೇಳಿದ್ರು ನಮಗೆ ಜವಾಬ್ದಾರಿ ಬಿಡ್ರಿ, ನಾ ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಮುಂದೆ ಅವರು ಏನ್ ಮಾಡಿದ್ರು,
ಮತ್ತೊಂದು ಕೋಟಿ ರೂಪಾಯಿ ಸರ್ವೆ ದಿಲ್ಲಿ ರೈಟ್ಸ್ ಕಂಪನಿ ಕೊಟ್ರ ಅವ್ರು ನಮ್ ಸರ್ವೆ ಕಲ್ಲಿ ಇಟ್ಟಾರ ವಿಚಾರ ಮಾಡ್ರಿ ನೀವು. ಆಗಿದ್ದ MLA ದೇವಂತ ಬೇಸ್ಪಾಳಿ ಮನ್ಗೂರಿ ಅವ್ರನ್ನ ಮಾಡ್ಲಾರ್ದಕ್ಕ ಅಡ್ಡ ಬಂದದಕ್ಕ ಅವ್ರು ಬಳುತಿಗೆ ಮಾಡ್ರಿ ಕೊಲಾರ್ ಬೇಡ ಅಂತ ಸುಮ್ಮನೆ ಬಿಸ್ಬಿಟ್ಟು ಗದ್ಲ ಅವ್ರು ಬಳುತಿ ಅವ್ರು ಹೋರಾಟ ಶುರು ಮಾಡ್ಬಿಟ್ರು ನಮ್ಮ ವಿರುದ್ಧದು. ಅಲ್ಲಿ ಶುರು ಮಾಡಿದ್ರು ಅವರು. ನಾನು ನಮ್ಮ ಜನರಿಗೆ ಸಹಮತಿ ಹೇಳಿದೆ, ನಮ್ಮ ದಿನಕ್ಕೆಲ್ಲ ಬಳುತಿ ಬಂದ್ರೆ ಹೊಡಿತಿ ಹೊತ್ತು ಕೂತ್ರ ಮೂರ ಮಂದಿ ಸಂತಿಗೆ ಬಂದ್ರ ಹಿಂದೂ ಮುಸ್ಲಿಂ ಬಂದ್ರೆ ತಂದ ಹಾಕಿ ಕೂತ್ರ ನಾ ಎಲ್ಲ ಉಳಿಸಿದೆ ಬೇಡ ಬ್ರಿಡ್ಜ್ ಆಗಬಾರ್ದಂತ ಉದ್ದೇಶ ಐತಿ, ತಾಳ್ಮೆ ಕಳ್ಕೊಬೇಡ್ರಿ ಅಂತ ಹೇಳಿದೆ ನಾನು. ಮತ್ತೆ ಸರ್ವೆ ಆಯ್ತು, 4 ತಿಂಗಳು ಸರ್ವೆ ಆದ್ಮೇಲೆ ಮತ್ತೆ ಕಲ್ಲು ಅಲ್ಲೇ ಇಟ್ರು ಅವರು. 1 ಕೋಟಿ ರೂಪಾಯಿ ಸರ್ವೆ ಮಾಡಿದವ್ರು. ಟೋಟಲ್ 1,25,00,000 ಬ್ರಿಡ್ಜ್ ಸರ್ವೆಗೆ ಹೋಗೈತಿ ಆ ಕಾಲದಾಗ, ಗೊತ್ತಿರಲಿ ನಿಮ್ಗೆ. 97 2 ಸಲ ಸರ್ವೆ ಆಗೈತೆ ಬ್ರಿಡ್ಜ್, ಸುಮ್ಮನೆ ಆಗಿಲ್ಲ ಬ್ರಿಡ್ಜ್ ಅದು. ಅದಾದ್ಮೇಲೆ ಮುಂದೆ ನಾನು MLA ಆದೆ, SM ಕೃಷ್ಣ ಮುಖ್ಯಮಂತ್ರಿ ಆದ್ರು, ನಾ BJP MLA. ಮನಗೂಳಿಗೌಡ ಸೋತ 10,000 ನನ್ ಮುಂದೆ SK ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ದು. SK ಪಾಟೀಲ್ ನನಗೆ ಒಳ್ಳೆ ಗೆಳತರ, ನನ್ನ ಮ್ಯಾಗೇನೋ ಜೀವಿತ್ ನಾನು ಹೋರಾಟ ನೋಡ್ಯವ್ರಿಗೆ. ಅವಾಗ ಇವ್ರು ಸೋತರು, ಬೆಂಗಳೂರು ಬಂದ್ರು. ಯಾರು ಮನಗೂಳಿಗೌಡ್ರು, ನಮ್ಮ ಸರ್ಕಾರ ಬರುತ್ತೆ ಬ್ರಿಡ್ಜ್ ಬಂದ್ ಮಾಡ್ತೀವಿ ಅಂತ ಹೇಳಿಕೊಂಡು. ಅವಾಗ ದೇಸಾಯಿ ಅಂತ ಟೆಕ್ನಿಕಲ್ ಚೇರ್ಮನ್ ಇದ್ರು, ದೇಸಾಯಿ ಅಂತ ರಿಟೈರ್ಡ್ ಚೀಫ್ ಇಂಜಿನಿಯರ್. ಭಾಳ ಶನಿ ಅಂತ ಬದುಕವ್, ಯಾವ ಸರ್ಕಾರ ಬಂದ್ರು ಅವ್ನು ಚೇಂಜ್ ಮಾಡ್ತಿದ್ದಿಲ್ಲ. ತಪ್ಪಿದ್ರೆ ಟೆಕ್ನಿಕಲ್ ಮಂಜೂರಿ ಕೊಡ್ತಿದ್ದಿಲ್ಲ ಮನುಷ್ಯ. ಹಿಂಗಾಗಿ ಅವ ಅದನ್ನ ಟೆಕ್ನಿಕಲ್ SK ಪಾಟೀಲ್ ಟೆಕ್ನಿಕಲಿ ಮಂಜೂರು ಕೊಟ್ಟು ದಿಲ್ಲಿಗೆ ಹೋಗ್ಬಿಟ್ರು. ಇವ್ರು ಹೋಗಿ ಹೊಳೆ ಬಂದ್ರು. ಮುಂದೆ ಟೆಂಡರ್ ಆಯ್ತು. 2000 ಟೆಂಡರ್ ಆಗಿ 6 ವರ್ಷದಾಗ ಬ್ರಿಡ್ಜ್ ಮುಗಿದೋಯ್ತದ. ಆ ಬ್ರಿಡ್ಜ್ ಮುಗಿದೋಯ್ತದ. ಮತ್ತ ಭೂಮಿ ಪೂಜೆ ಮಾಡುವಾಗ ನಾನು ವಿರೋಧ ಪಕ್ಷದ MLA, ಆಚ ಕಡೆ JT ಪಾಟೀಲ್ MLA ಇದ್ರು ಕಾಂಗ್ರೆಸ್ದವರು. ಏನೋ ನಾವು ಬಿಳಿಗಿ ಕಡೆ ಮಾಡ್ತೇವೆ ಅಂದ್ರೆ ನನ್ನ ಬ್ರಿಡ್ಜ್ ಮುಖ್ಯ ಐತಿ, ನಾ ಅಧ್ಯಕ್ಷ ಆಗೋದು ಮುಖ್ಯ ಅಲ್ಲ ಅಂತ ಹೇಳಿದೆ. ನಾ ಅಲ್ಲೇ ಮಾಡ್ಕೊರಿ ಅಂತ ಹೇಳಿದೆ. ತಕ್ಕಳಿಕೆ ಹತ್ರ CM SM ಕೃಷ್ಣ ಬಂದು JT ಪಾಟೀಲ್ ಅಧ್ಯಕ್ಷತೆ ಒಳಗೆ ನಾನು ಅಟೆಂಡ್ ಆಗೀನಿ. ಅದಕ್ಕೆ ಭೂಮಿ ಪೂಜೆ ಅಲ್ಲೇ ಆಯ್ತು. ಮುಂದಿದು ಬ್ರಿಡ್ಜ್ ಓಪನಿಂಗ್ ಮಾಡುವಾಗ ಮತ್ತೆ ನಾ ಸೋತಿದ್ದೆ. ನಾನು ಓಪನಿಂಗ್ ಸೋತು ಶಿವಾನಂದ ಪಾಂಡೆ ಆರಿಸಿ ಬಂದಿದ್ರು ಅವ್ರು. ಏನಾ ಈಚೆ ಕಡೆ ಮಾಡ್ತೀನಿ ಅಂದ್ರು ಅವ್ರು, ಕೋಲಾರ ಕಡೆ. ಅವಾಗ ಮುರುಗೇಶ್ ನಿರಾಣಿ ಆಚೆ ಕಡೆ MLA ಇದ್ರು, ಅವ್ರು BJP MLA ಇದ್ರು. ಅವಾಗ ನಾ ಹೇಳಿದೆ, ನಾ MLA ಇದ್ದಾಗ ಈಚೆ ಕಡೆ ಭೂಮಿ ಪೂಜೆ ಮಾಡಿಲ್ಲ, ನೀವು ಈಗ ಹೆಂಗ್ ಮಾಡ್ತೀರಿ? ಉದ್ಘಾಟನೆ ಹಚ್ಕೊಂಡೆ ಆಗ್ಲಿ, ಅಲ್ಲಿ ಯಾವ MLA ನಾವು ಅಧ್ಯಕ್ಷ ಆಗ್ಲಿ ಅಂದ್ರೆ ನೀವು ತೋರಿಸಿದ್ದಾರೆ ಇದು. ಅದಕ್ಕೆ ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಅವ್ರು ರಾತ್ರಿ 12 ಗಂಟೆಗೆ ಬಂದ್ ಅಲ್ಲಿ ಬೆಳಗ್ಗೆ ಹತ್ರ ತಕ್ಕಳಿಕೆ ಹತ್ರ ಅವ್ರು ಉದ್ಘಾಟನೆ ಮಾಡ್ರಿ ಬ್ರಿಡ್ಜ್ ಅದನ್ನ. ಯಾರು ಮುರುಗೇಶ್ ನಿರಾಣಿ ಅಧ್ಯಕ್ಷತೆ ಒಳಗೆ ಅದನ್ನ ಮಾಡಿಸ್ಕೊಟ್ಟು, ಇವ್ರು ಮಾಡಿಸ್ಕೊಟ್ಟಿಲ್ಲ ಶಿವಾನಂದ ಪಾಂಡೆ. ಇದಕ್ಕೆ ರಕ್ತದ ಹೊಳೆ ಹರಿದು ಬಿಡಂಗಿಲ್ಲ ಅಂತ ಹೇಳಿದ, ಗುಂಡ್ ಹಾಕ್ತಂತ ಹೇಳಿ ನಾನು. ಯಾವ ರೀತಿ ಚೇಂಜ್ ಮಾಡಿದ್ರ ನಮ್ ಹೋರಾಟ ಐತೆ, ನಮ್ ಹೃದಯ ಐತದ್ರ, ನಮ್ಮ ಒಬ್ಬರದಲ್ಲ ಇಡೀ ಕೊಲ್ಲಾರದ ಹಿಂದೂ ಮುಸ್ಲಿಂ ಜನರು ಹೃದಯ ಐತೆ ಅದ್ರ ಮ್ಯಾಗ. ಅದ್ರಾಗ ಏನ್ ರಾಜಕೀಯ ಮಾಡಿ ನಡೆಯಲ್ಲ. ಹಿಂಗೆ ಇದೇ ಭಾಷೆದು ಹೇಳಿಬಿಟ್ಟೆ ನಾನು. ಈಶ್ವರಪ್ಪ ಅವ್ರು ಬಂದಾಗ ಇದೇ ಭಾಷಣ ಮಾಡಿ ನಾನು ಅಚ್ಚಕರಣ ಆಗ್ಬೇಕು, ನೀವು ಮಾಡಿದ್ದ ದಾರಿ ಅಲ್ಲೇ ಆಗ್ಲಿ ಅಂತ ಹೇಳಿ ಅಲ್ಲೇ ಉದ್ಘಾಟನೆ ಮಾಡಿಸಿ ರಾತ್ರಿ 12 ಗಂಟೆಗೆ. ಇದು ಬ್ರಿಡ್ಜಿನ ಕತಿ. ಇದು ಸುಮ್ ಸಂಕ್ಷಿಪ್ತ ಹೇಳಿ ನಿಮಗೆ, ಆ ಫೋಟೋ ನಿಮಗೆ ಈ ಕಡೆ ಕೊಡ್ತೀನಿ. ಅದನ್ನು ಅಂದ ಹೈವೇ ಮಂಜೂರು ಅದು ಬಿಜಾಪುರ ಹುಬ್ಬಳ್ಳಿ ಹೈವೇ. ಇವತ್ತು ಹುಬ್ಬಳ್ಳಿ ಟು ಹುಮನಾಬಾದ್ ಆಗೈತೆ ಅದು. ಅವಾಗ ಒಂದು ಪತ್ರ ಬರೆದಿದ್ದೆ ನಾನು ಶಾಸಕ ಇದ್ದಾಗ. ಚೆನ್ನೈನಹಳ್ಳಿ ಒಳಗೆ RSS ಒಂದು ಸ್ಕೂಲ್ ಐತೆ. ಆಗಿನ ಮಂತ್ರಿ ಆಗಿರ್ತಕ್ಕಂಥ ದೇವಂತ ಅನಂತ್ ಕುಮಾರ್ ಅವ್ರ ಫಂಕ್ಷನ್ ಇರ್ತಾ ಆ ಸ್ಕೂಲಿಗೆ ನನ್ನ ಬಾ ಅಂತ ಹೇಳಿದ್ರು. BJP MLA ಕರೆದ್ರು. ಅವ್ರು ಕರೆದಾಗ ಯಸ್ಮಾಲ್ ಸಾವ್ರು ಬೆಂಗಳೂರು ಬಂದಿದ್ರು. ನಾನು ಬೇರ್ಕೋ ಬಂದಾಗ LH ಕಾರ್ ಬಾಡಿಗೆ ತಗೊಂಡು ಇವ್ರನ್ನ ಕರ್ಕೊಂಡು ನಾ ಚೆನ್ನೈನಹಳ್ಳಿಗೆ ಹೋಗಿನಿ. ನಾನು ಎಲ್ಲಿ ಲೆಟರ್ ಪ್ಯಾಡ್ನ ಕೈಲೇ ಬರೆದಿನ ಪತ್ರ. ಅದನ್ನು ಬಿಜಾಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕಂತ ಪತ್ರ ಬರೆದು ಕೊಟ್ಟಿನಿ. ಇಲ್ಲಿ ಚೆನ್ನೈನಹಳ್ಳಿ ಕೊಟ್ಟಿನಿ ನಾವು. ಅವಾಗ ಅವರು ಅನಂತ್ ಕುಮಾರ್ ಅವ್ರ ತಮ್ಮದೊಂದು ಪತ್ರ, ಮತ್ತೆ ಅವ್ರ ಸ್ಪೆಷಲ್ ಆಫೀಸರ್ ವಿಶ್ವೇಶ್ವರ ಭಟ್ ಇದ್ರು, ವಿಶ್ವಾನಿ ಸಂಪಾದಕರು. ಅವ್ರ ಸ್ಪೆಷಲ್ ಆಫೀಸರ್ ಇದ್ರು ಅವಾಗ ವಿಶ್ವೇಶ್ವರ ಭಟ್ರು. ಅವ್ರ ಪತ್ರ ನನ್ನ ಪತ್ರ ಸೇರಿ ಅವಾಗ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಇದ್ರು, ರಾಜನಾಥ್ ಸಿಂಗ್ ಅವರು ಭೂ ಸಾರಿಗೆ ಮಂತ್ರಿ ಇದ್ರು. ಅವ್ರಿಗೆ ಪತ್ರ ಹೋಯ್ತು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಧರ್ಮ ಸಿಂಗ್ ಅವರು ಲೋಕೋಪಯೋಗಿ ಮಂತ್ರಿ ಇದ್ರು. ಅವ್ರು ಏನ್ ಮಾಡಿದ್ರು, ಜೇವರಿಗೆ ಚಿಕ್ಕೋಡು 1 ನಂಬರ್ ಹಾಕಿದ್ರು, ಶ್ರೀರಂಗಪಟ್ಟ ಬೀದರ್ 2 ನಂಬರ್ ಹಾಕಿದ್ರು, ಮೈಸೂರು ಕಡೆ 3 ನಂಬರ್, ಬಿಜಾಪುರ ಹುಬ್ಬಳ್ಳಿ 4 ನಂಬರ್ ಹಾಕಿ ಕಳಿಸಿದ್ರು. ಅವ್ರು ಅದು ಮಾರ್ಚಕ್ ಪತ್ರ ಕೊಟ್ಟಿವ್, ಜನವರಿ ಪತ್ರ ಕೊಟ್ಟಿವ್, ಮಾರ್ಚಕ್ ಅದು ಮೀಟಿಂಗ್ ದಿಲ್ಲಿ ಒಳಗೆ. ಆ ಮೀಟಿಂಗ್ ರಾಜನಾಥ್ ಸಿಂಗ್ ಅವರು ಅದನ್ನ 3 ಕ್ಯಾನ್ಸಲ್ ಮಾಡಿ, ಅನಂತ್ ಕುಮಾರ್ ಅವ್ರ ಪತ್ರ ನನ್ನ ಪತ್ರ ನೋಡಿ ಆ 3 ಕ್ಯಾನ್ಸಲ್ ಮಾಡಿ ದಕ್ಷಿಣ ಭಾರತಕ್ಕೆ ಕಳೆದ 30 ವರ್ಷದೊಳಗೆ ಒಂದೇ ಒಂದು ಹೈವೇ ಆಗಿರ್ತಕ್ಕಂಥದ್ದು ವಿಜಯಪುರ ಹುಬ್ಬಳ್ಳಿ. ದಕ್ಷಿಣ ಭಾರತಕ್ಕೆ ಹೈವೇ ಇಲ್ಲ, ಅದು 30 ವರ್ಷದಾಗ ಒಂದು ಹೈವೇ ಆಗಿರ್ತಕ್ಕಂಥದ್ದು. ಮುಂದೀಗ ಅದು ಹುಬ್ಬಳ್ಳಿ ಟು ಹುಮನಾಬಾದ್ ಆಗೈತೆ. ಅದಕ್ಕೆ ಮುಂದೆ ನಾವು ಭೂಮಿ ಪೂಜೆ ಮಾಡುವಂತ ಸಂದರ್ಭ ಅವು ಮಾಡುವಾಗ ರಾಜನಾಥ್ ಸಿಂಗ್ ಅವರು BJP ರಾಷ್ಟ್ರೀಯ ಅಧ್ಯಕ್ಷ ಆದ್ರು. ಅವ್ರು BC ಖಂಡೂರಿ ಅವರು ಭೂ ಸಾರಿಗೆ ಮಂತ್ರಿ ಆದ್ರು. BC ಖಂಡೂರಿ ಅವರು, ಅನಂತ್ ಕುಮಾರ್ ಅವರು, ಧರ್ಮ ಸಿಂಗ್ ಅವರು ಬಂದು ಕೊಲ್ಲಾರ್ ಹಳಿ ಕೊಲ್ಲಾರ್ ಅಂತ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದೊಳಗೆ ಅಲ್ಲಿ ಭೂಮಿ ಪೂಜೆ ಮಾಡುವಂತ ಹೈವೇ ಆಗೈತೆ. ಗೊತ್ತಿರಲಿ ನಿಮಗೆಲ್ಲ. ಇಷ್ಟೆಲ್ಲ ದಾಖಲೆ ಅದಾವ. ಸುಮ್ಮನೆ ಯಾವ ರಾತ್ರಿ ಮಾತಾಡಿದ್ ಮುಂಜಾನೆ ಹುಟ್ಟಿ ಬಂದಿಲ್ಲ. ಯಾವ ಪ್ರತಿಯೊಂದಕ್ಕೂ ಹೋಮ್ ವರ್ಕ್ ಐತಿ, ಹೋರಾಟ ಐತಿ, ಇವೆಲ್ಲ ಆಗಿರ್ತಕ್ಕಂಥದ್ದು. ಇನ್ನು ನೀರಾವರಿ ಮೊದಲೇ ಸಲ MLA ಆದಾಗ ನಾನು 30,000 ಹೆಕ್ಟೇರ್ ನೀರಾವರಿ ಮಾಡಿದೆವು. ಮೂವಾಡಿ ಐತಿ ಅವ್ರು ಮೊದಲೇ ಅಂತ. ಎಲ್ಲಿ ಮಟ್ಯಾದಿಂದ ಪಶ್ಚಿಮಕ್ಕೆ 85 ಕಿಲೋಮೀಟರ್ ಕೆನಾಲ್ ಇತ್ತು, ಪೂರ್ವಕ್ಕೆ 17 ಕಿಲೋಮೀಟರ್ ಕೆಲ ಒಂದಾಲ್ ಕಡೆ. ಅವಾಗ ನಾನು ಏನ್ ಪಶ್ಚಿಮಕ್ಕೆ 85 ಕಿಲೋಮೀಟರ್ ಇತ್ತಲ್ಲ, 75 ಕಿಲೋಮೀಟರ್ ಕಾಲುವೆ ಮಾಡಿದ್ದೀವಿ, 2 ಜಾಕಲ್ ಮಾಡಿದ್ದೀವಿ, ಪಂಪ್ ಕುಡ್ಸಿದ್ದೀವಿ. ಆಚೆ ಕಡೆದು 17 ಕಿಲೋಮೀಟರ್ ಆಗಿತ್ತು. 0 to 10 ಒಟ್ಟು ಮಟ್ಯಾದಿಂದ 10 ಕಿಲೋಮೀಟರ್ ಏನಾಗಿತ್ತು. ಒಬ್ಬ ಕಾಂಟ್ರಾಕ್ಟರ್ 100 ರೂಪಾಯಿ ಕೆಲಸ 50 ರೂಪಾಯಿ ಹಿಡಿದಿದ್ದ. ಬಿಲೋ ಹಾಕಿದ್ದಾವ. ಬಿಲೋ ಹಾಕಿ 10 ಕಿಲೋಮೀಟರ್ ಕೆಲಸ ಆಗಿದ್ದಿಲ್ಲ ಅಷ್ಟೇ. ಅದನ್ನ ನಾವು ಕೋರ್ಟಿಗೆ ಹಾಕ್ಸಿದ. ಅವ್ನ ಟೆಂಡರ್ ಕ್ಯಾನ್ಸಲ್ ಮಾಡೋ ಸಲುವಾಗಿ ಕೋರ್ಟ್ನಾಗ ಅವ್ನ ವಿರುದ್ಧ ಆತು, ಮತ್ತೊಮ್ಮೆ ಟೆಂಡರ್ ಆತು, ಅದಾಯ್ತು. ಅವಾಗ ನಾ ಸೋತಿದ್ದೆ, ಇವ್ರು ಆರಿಸಿ ಬಂದ ಶಿವಾನಂದ ಪಾಟೀಲ್.
ಇವ್ರು ಬಂದು ಏನೋ ದೊಡ್ಡ ಕಾರ್ಯಕ್ರಮ ಮಾಡಿಬಿಟ್ರಲ್ಲ, ಭೂಮಿಗೆ ಬಂದ ಭಗೀರಥ ಒಟ್ಟು ಕೆಲಸ ಮಾಡಿ ಮುಗಿಸಿರೋದನ್ನ ಕಾಂಟ್ರಾಕ್ಟರ್ ಬಿಟ್ಟು ಹೋದ ಕೆಲಸ ಇವ್ರು ಮಾಡ್ಯಾರ. ಇವ್ರು ಬಿಡಬೇಕು ಯಾವ ಕಾಂಟ್ರಾಕ್ಟ್ ಮಾಡಬೇಕದನ್ನ ಒಟ್ಟು ಯೋಜನಾ ಮುಗಿಸ 10 ಕಿಲೋಮೀಟರ್ ಮಾಡೋದು ಇದ್ರಾಗ ಏನ್ ಪಾತ್ರ ಐತಿ ಇವ್ರದ್ದು ಶಿವಾನಂದ ಪಾಟೀಲ್ ಎಲ್ಲ ಮನುಷ್ಯ ಜಾತ್ರೆ ಮುಲ್ಲಾ ಅಂತ ಹೇಳ್ತಾರಲ್ಲ ಹಂಗಾತಿವು. ಇವ್ರು ಸಂಬಂಧ ಇಲ್ಲ. ನೀರಾವರಿ ಮಲ್ಯ ಹಂತ ಮಾಡಿದೀವಿ. 3ನೇ ಹಂತ 2012 ಮಸೂತಿ ಒಳಗೆ ಸಂಗನ ಬಸವ ಸ್ವಾಮಿಗಳು ಯರ್ನಾಳದ ಸ್ವಾಮಿಗಳು ಕರ್ಕೊಂಡ್ಬಂದ್ 6 ಗಂಟೆಗೆ ಭೂಮಿ ಪೂಜೆ ಮಾಡಿದ್ರೆ ಕೆರೆ ತುಂಬತಕ್ಕಂಥ ಯೋಜನೆಗಳನ್ನ. ಇದು ಕೋರ್ಟ್ ಆಗೈತಿ ಕೇಸ್ ಇವತ್ತು ಸಹಿತ ಗೊತ್ತಿರಲಿ ನಿಮ್ಗೆ. ಕೋರ್ಟ್ ಆಗೈತಿ ಇನ್ನೂ ಅದನ್ನ ಮುಟ್ಟಕ್ಕಾಗೋದಿಲ್ಲ ಯಾರಿಗೆ ಅದನ್ನ. ಹಂಗಿದ್ರು ಸಹಿತ ನಾನು ಉಸ್ತುವಾರಿ ಮಂತ್ರಿ ಇದ್ದೆ ಅವಾಗ. ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ರೆ ನೀರಾವರಿ ಮಂತ್ರಿ ಇದ್ರು, ಜಗದೀಶ್ ಶೆಟ್ಟರ್ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ, ಇಲ್ಲ ಇದು 3ನೇ ಹಂತದ ಆಗ್ಬೇಕಿದು, ಕುಡಿಯುವ ನೀರಿಗಂತ ಮಾಡ್ರಿ ಏನ್ರ ಮಾಡ್ರಿ, ಕೋರ್ಟ್ನಾಗ ನಾ ಕೆಳಗಿಲ್ಲ, ನಾ ಹೋರಾಟ ಮಾಡೀನಿ, ಈಗ ಮಂತ್ರಿ ಅದೀನಿ, ಜನಕ್ಕೆ ಉತ್ತರ ಕೊಡ್ಬೇಕು, ನಾವು ಆಗ್ಬೇಕಂತ ಹೇಳಿದಾಗ ಬೊಮ್ಮಾಯಿ ಅವ್ರನ್ನ ನೆನೆಸ್ಬೇಕು. ನಾವು ಅವ್ರೊಂದು ಮೀಟಿಂಗ್ ಕರೆದ ತಕ್ಷಣ ಮಹಾರಾಷ್ಟ್ರಕ್ಕೂ ಎ ಸ್ಕೀಮ್ ಇಲ್ಲ, ಆಂಧ್ರಕ್ಕೂ ಎ ಸ್ಕೀಮ್ ಇಲ್ಲ, ಕರ್ನಾಟಕಕ್ಕೆ ಯಾಕಪ್ಪ ಇದು ಎ ಬಿ ಅಂತಕ್ಕಂಥದ್ದು, ಅದೆಲ್ಲ ಬೇಡ, ಅದು ಹೆಂಗಾಯ್ತು ಇದಕ್ಕೂ ಒಂದ ಹಂತದಾಗ ನಮ್ಗೆ ಕೆರೆ ತುಂಬಕ್ಕೆ ಆಗ್ಬೇಕು ಅಂತ ಹೇಳ್ಕೊಂಡ್ ಆಗಿಂದಾಗ 17,000 ಕೋಟಿ ರೂಪಾಯಿ ಟೆಂಡರ್ ಎಸ್ಟಿಮೇಟ್ ಮಾಡಿ ಸುಮಾರು ಒಂದು 8,000 ಕೋಟಿ ರೂಪಾಯಿ ಕೆನಾಲ್ ಟೆಂಡರ್ ಕರೆದ 2012ನೇ ಇಸ್ವಿಯೊಳಗೆ ಬಸವರಾಜ ಬೊಮ್ಮಾಯಿ ಅವರು ಬೆಳಗ್ಗೆ 6 ಗಂಟೆಗೆ ಬಂದ ಬಸವತಿ ಒಳಗೆ ಭೂಮಿ ಪೂಜೆ ಮಾಡಿದೀವಿ. ಎಲ್ಲಾ ಜಗದೀಶ್ ಶೆಟ್ಟರ್ ಬಂದಿದ್ರು, ಬಹಳ ಮಂದಿ ಮಂತ್ರಿಗಳು 5 ಬೇಳಿ ಗದೆ ಕೊಟ್ಟೇವ್ ನಾವು ಗೊತ್ತಿರಲಿ ನಿಮ್ಗೆ. ಅದು ಕೊಟ್ಟು ಮಾಡಿವ ತಿಳ್ಕೊಂಡೆ ಜಿಲ್ಲೆ ಕೆರೆ ತುಂಬಾಕತ್ತೇವ ಎಲ್ಲ ಆಗ್ಯಾವ ಕೆನಾಲ್ ಆಗಿರ್ತಕ್ಕಂಥ ಕೋರ್ಟ್ ಆಗಿದ್ರು ಮಾಡಿರೋದನ್ನ. ಅಕಸ್ಮಾತ್ ಯಾರ ಕೇಸ್ ಹಾಕಿದ್ರೆ ಬೊಮ್ಮಾಯಿ ಅವ್ರು ನಾವು ಜೈಲಾಗ ಹೋಗ್ಬೇಕಾಗಿತ್ತು. ಆದ್ರೆ ಮುಂದೆ ನಮ್ಮ ಜಿಲ್ಲೆಯವರಾಗಿತ್ತು ಎಂ ಬಿ ಪಾಟೀಲ್ ಅವರು ಅದ್ಯಾರು ಮಂತ್ರಿ ಆದ್ರು ಆ ಮಾಡಿರ್ತಕ್ಕಂಥ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗ್ಯಾರ. ಅವ್ರದ್ದು ಪಾಲ ಐತ ಕೈಲ ತಳಂಗಿಲ್ಲ. ನಾವು ಸರ್ಕಾರ ಅವ್ರದ್ದು ಇತ್ತು, ಇದೇ ಜಿಲ್ಲೆಯವರು ಇದ್ರು, ಅವ್ರಿಗೆ ನೀರು ಬೇಕಾಗಿತ್ತು. ನಾವು ಸ್ಟಾರ್ಟ್ ಮಾಡಿದ್ದೀವಿ ಜಟಿಲವಾಗಿರ್ತಕ್ಕಂಥ ಸಮಸ್ಯೆಯನ್ನು ಭೂಮಿ ಪೂಜೆ ಮಾಡಿ ಶುರು ಮಾಡಿದ್ದೀವಿ ಟೆಂಡರ್ ಮಾಡಿ. ಅದನ್ನ ಅವ್ರು ಮುಂದುವರ್ಸ್ಕೊಂಡು ತಕ್ಕ ಮಟ್ಟಿನ ಹಣ ಬಿಡುಗಡೆ ಮಾಡಿ ಅವರು ಅದನ್ನ ಮಾಡಿದಾರೆ. ಸ್ಟಾರ್ಟ್ ಮಾಡಿದ ಅವ್ರ ಚಿಮ್ಲಿಗೆ ಎತ್ನವ್ರಿ ಗುತ್ತಿ ಬಸವಣ್ಣ 3ನೇ ಹಂತ ಮಾಡಿರ್ತಕ್ಕಂಥದ್ದು ನಮ್ಮ ಒತ್ತಾಯಕ್ಕೆ ಆಗಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು, ಸದಾನಂದ ಗೌಡರು ಇವರೆಲ್ಲ ಸೇರಿ, ಗೋವಿಂದ ಕಾರಜೋಳರವರು, ಈಶ್ವರಪ್ಪನವರು ಇವರೆಲ್ಲ ಸೇರಿ ಅದನ್ನ ಮಾಡಿರ್ತಕ್ಕಂಥದ್ದು. ನಮ್ಮ MP ಸಾಹೇಬ್ ಜಗದೀಶ್ ಸಾಹೇಬ್ ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಅದ್ ಮುಂದೆ ನಾನು ತೋಟಗಾರಿಕೆ ಜಗದೀಶ್ ಶೆಟ್ಟರ್ ತಾಲೂಕು ಮಾಡುವಂತದ್ದು ಬಂತು. ನಮ್ಮಲ್ಲಿ 2 ಹೋರಾಟ ನಡೆದಿದ್ದು, ಅದು ಶಿವಾನಂದ ಪಾಟೀಲ್ ಹಚ್ಚಿರ್ತಕ್ಕಂಥ ಹೋರಾಟಗಳು. ಜನಕ್ಕೆ ಬೇಕಾಗಿದ್ದು ನನಗೆ ಗೊತ್ತಿತ್ತು. ಅದ್ರ ಭಾಸ್ಕರ ಶಬ್ದ ಮಾತಾಡೋದು ನಾವು ಮಾಡ್ತೇವೆ ಅಂತ ತಾನೇ ಮಾಡಿದ್ದೇವೆ. ನೆಡಗುಂದಿ ಮಠದಾಗ ರುದ್ರ ಮಠದಾಗ 2 ತಾಲೂಕು ಮಾಡ್ಲಿಕ್ಕಂದ್ರೆ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ದೆ. ಗೋವಿಂದ ಕಾರಜೋಳ ಸಾಹೇಬ್ ನಾವು ಕೂಡ ಮಾತು ಕೊಟ್ಟಿದ್ದೀವಿ. ಆದ್ರೂ ಹೋರಾಟ ನಡೆದು ನಾವು ಏನೂ ಅಂತಿಲ್ಲ ಜನರಿಗೆ. ಅದಕ್ಕೆ ನಾನು ಜಗದೀಶ್ ಶೆಟ್ಟರ್ ಏನ್ ಕೇಳಿದ್ರು, ಬಜೆಟ್ ಮಾಡುವಾಗ ನೀವು ತಾಲೂಕು ಬಗ್ಗೆ ಬಹಳ ಹಾಕತ್ತಿರ್ಬೇಕು, ಬರೋ ನಿಮ್ ಪತ್ರದಾಗ ಕೊಟ್ಟು ಕಳಿಸ್ರಿ ಎಷ್ಟು ಬೇಕು ತಾಲೂಕು ಅಂತ ಹೇಳಿದ್ರು. ಬಹುಶಃ 31 ಜಿಲ್ಲೆ ರಾಜ್ಯದಾಗಿದ್ರೆ ನಮ್ಮ ಬಿಜಾಪುರ ಜಿಲ್ಲೆ ನಮ್ಮ ಮಂತ್ರಿನ ಬಿಟ್ರೆ ಯಾವ 30 ಜಿಲ್ಲೆ ಮಂತ್ರಿಗೆ ಅವ್ರು ಕೇಳಿಲ್ಲ, ತಮ್ಮ 6 ಜಿಲ್ಲೆ ಕೇಳಿಲ್ಲ. ಅವ್ರು ಗೊತ್ತಿರಲಿ, ಅವ್ರು ದೊಡ್ಡತನ ಇದು. ನಾನು ಮಾತ್ರ ಕೇಳಿದ್ರು ಪತ್ರ ಕೊಟ್ಟು, ನನ್ನ ಪತ್ರ ಕೊಡ್ತೀನಿ ನಿಮ್ಗೆ. ಅದನ್ನ ನಾ 8 ಹಾಕಿನ ತಾಲೂಕು, ಒಂದು ತಾಳಿಕೋಟಿ, ನಿಡಗುಂದಿ, ಬಬಲೇಶ್ವರ, ತಿಕೋಟ, ಚರ್ಚಾನ, ದೇವರಿಪ್ರಿಗೆ, ಆಲ್ಮೇಲ್. ತಿಕೋಟದವ್ರು ಕೇಳೇ ಇಲ್ಲ, ಗೊತ್ತಾಯ್ತವ್ರಿ. ತಿಕೋಟ ಕೇಳಿಲ್ಲ, ಬಬಲೇಶ್ವರ ಮಾತ್ರ ಕೇಳಿದ್ರು. ಅದನ್ನು ಹಾಕ್ತಿರೋದು MP ಪಾಟೀಲ್ ಸಾಹೇಬ್ರು ಹೇಳಿ ಹಾಕಿರೋದನ್ನ. ಗ್ರಾಮ ಪಂಚಾಯತಿ ನಕ್ ಬಿಟ್ರು ವಿಧಾನಸೌಧ ಬಜೆಟ್ ಮೇಲೆ ನೋಡ್ರಿ ಸಾಹೇಬ್ರ ಅಂತ ಹೇಳಿದೆ ನಾನು. ತಿಕೋಟ ಕೇಳಿಲ್ಲ ಅವ್ರು. ಇವತ್ತು ಅದಕ್ಕೆ 15 ಹೇಳಿದ ಬರೀ ತಾಲೂಕಿಗೆ. ಅದಾಯ್ತು. ಆ ತಾಲೂಕ ಹೆಂಗ್ ಮಾಡಿದ್ವಿ, ಅದಕ್ಕೆ 46 ತಾಲೂಕು ಮಾಡಿ. ಜಗದೀಶ್ ಶೆಟ್ಟರ್ ಏನ್ ಹೇಳಿದೆ, ನಾನು JH ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಹೊಸ ಜಿಲ್ಲಾ ಮಾಡ್ಯಾರ. ಅವ್ರು ಇವತ್ತಿಲ್ಲ. ಅವ್ರು ಆ ಜಿಲ್ಲೆ ಬಾಗಲಕೋಟೆ, ಯಾದಗಿರಿ ಜಲ ನೆನೆಸ್ತಾರ ಜನ. ಸಾಹೇಬ್ರ ಇದನ್ನ ತಾಲೂಕು ಘೋಷಣೆ ಮಾಡ್ರಿ. ಘೋಷಣೆ ಮಾಡಿದ್ಮ್ಯಾಗ ಅಕಸ್ಮಾತ್ ನಾವು ಸರ್ಕಾರ ಬಂದ್ರೆ ಇಂಪ್ಲಿಮೆಂಟ್ ಮಾಡೋನು, ವಿರೋಧ ಪಕ್ಷದಾಗಿದ್ದ ಹೋರಾಟ ಮಾಡೋನು ಮಾಡ್ರಂದಾಗ ಜಗದೀಶ್ ಶೆಟ್ಟರ್ ಒಪ್ಕೊಂಡು ಮಾಡಿದ್ರು. ಮಾಡಿರ್ ತಿಳ್ಕೊಂಡು ಇವತ್ತದು ಇಲ್ಲಿ 7 ತಾಲೂಕು ಅವತ್ತು ನಿಶ್ಚಿತ ಅವತ್ತಿಂದ 1 ತಾಲೂಕು ಇಕ್ಕಟ್ ಕುಮಾರಸ್ವಾಮಿ ಆಲ್ಮೇಲೆ ಇಕ್ಕಟ್ ಮಾಡಿದ್ರು. 8 ತಾಲೂಕು ಇವತ್ತು ಹಳಿ 5 ತಾಲೂಕು, ಹೊಸ 8 ತಾಲೂಕು, 13 ತಾಲೂಕು ವಿಜಯಪುರ ಜಿಲ್ಲೆಗೆ. ಬಹುಶಃ ದೇಶದೊಳಗೆ ಇಟ್ಟು ಸಣ್ಣ ತಾಲೂಕು ಎಲ್ಲೂ ಇಲ್ಲ, ಗೊತ್ತಿರಲಿ ನಿಮ್ಗೆ. ಕೋಲಾರ ತಾಲೂಕಿಗೆ 36 ಅಡಿ, ನಿಡಗುಂದಿ ತಾಲೂಕು 36 ಅಡಿ, ತಿಕೋಟಾಗ 16-18 ಅಡಿ ಮಾತ್ರ ಬರ್ತಾವು. ಹಿಂಗೆ ಎಲ್ಲಾ ಕಡೆ 25 ಕಿಲೋಮೀಟರ್ ತಾಲೂಕು ಇದು. ವಿಜಯಪುರ ಜಿಲ್ಲೆ ಬಿಟ್ರೆ ಎಲ್ಲೂ ಇಲ್ಲ. ಇದನ್ನ ಯಾಕೆ ಮೊದಲು ಹೇಳಿಲ್ಲ ಅಂದ್ರೆ ಮತ್ತೊಂದು ಜಿಲ್ಲೆ ಸ್ಟೇ ತರ್ತಿರ್ತೀವಿ. ಅವಾಗ ಹೇಳಿಬಿಟ್ಟಿದ್ದೆ ಅಂತ ಸ್ಟೇ ಬರ್ತಿರ್ತಿ. ಅದಕ್ಕೆ ಅದು ತರಬಾರ ತಗೊಂಡು ನಾ ಈಗ ಭಾಷಣ ಮಾಡಕತ್ತೀನಿ. ಅದನ್ನ ನಾವು ಮತ್ತೊಂದ್ ಜಿಲ್ಲೆ ತರಬಹುದಲ್ಲ. ಬಿಜಾಪುರನು ಕರ್ನಾಟಕದಾಗ ಐತಿ, ಬಾಗಲಕೋಟೆ ಕರ್ನಾಟಕ ಐತಿ. 18 MLA ಬೆಳಗಾವಕ್ಕೆ ಅವಾಗ 3 ಬಂದಾವ್ ಗೊತ್ತಿರಲಿ. ಬಾಗಲಕೋಟೆ 7 MLA 2 ಬಂದಾವ್. ತಾವು ಹೊಸ ತಾಲೂಕು ಇನ್ನೂ ಸಾವಳಿಗೆ ಆಗಿಲ್ಲ, ಮಾಲಿಂಗಪುರ ಆಗಿಲ್ಲ. ಹೋರಾಟ ನಡೆದಾವ್. ಯಾರಿಗೆ ಹೇಳಾರ್ದು ಇಷ್ಟು ತಾಲೂಕು ಮಾಡಿರ್ತಕ್ಕಂಥದ್ದು 2 ಕೋಟಿ ರೂಪಾಯಿ ಇಟ್ಟು ಮಾಡಿವ್ ನಾವು. ಇಟ್ಟು ಮಾಡಿ ಹಂಗಲ್ಲ. ಶಿವಾನಂದ ತಾಲೂಕು ಮಾಡಿರೋದು ಯಾವ ಬಾಯಲ್ಲಿ ಹೇಳದವ? ಅದು ಬಜೆಟ್ ಪುಸ್ತಕ ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳು. ಎಣ್ಣೆ ಚೀಟಾಗ ಅಲ್ಲ, ಅದು ರದ್ದಿ ಪೇಪರ್ದಾಗ ಮಾಡಿಲ್ಲ. ಅದನ್ನ 43 ತಾಲೂಕಿಗೆ 86 ಕೋಟಿ ರೂಪಾಯಿ ಇಟ್ಟೇವ್ ನಾವು. ಮುಂದೆ ಇವ್ರು 30 ಕೋಟಿ ಬಳಸ್ಕೊಂಡಾರ ಸರ್ಕಾರದವ್ರು. ಮುಂದೆ ಬಂದ್ಮ್ಯಾಗ ನಮ್ಮ ಸರ್ಕಾರ ಹೋದ್ಮೇಲೆ ನಾ ಹೇಳ್ತೀನಿ, ಆ ತಾಲೂಕಾದ ಮೇಲೆ ನೆರೆ ಪಕ್ಕದೊಳಗೆ ತಾಲೂಕಾ ಕೇಂದ್ರ ಕಚೇರಿಗಳು ಹಾಕತ್ತೇವ್. ಪಕ್ಕದ ಇಲ್ಲಿ ಬಬಲೇಶ್ವರ ಹಾಕತ್ತೇವ್. ಇಲ್ಲಿ 12 ವರ್ಷ ಆಯ್ತು ತಾಲೂಕಾಗಿ. ಶಿವಾನಂದ ಪಾಟೀಲ್ ನೀವು 4ನೇ ಬಾರಿ ಆರಿಸಿ ಬಂದಿರಿ, ಮಂತ್ರಿ ಆಗಿರಿ. ಕಚೇರಿ ಎಸ್ ಮಾಡ್ರಿ ಈಗ ಹೊಸ ಕಚೇರಿ ನಿಡಗುಂದಿಗೆ ಕೋಲಾರಕ. ನಾ ಮಾಡಿದ IB ಅದು. ಈಗೇನ್ ಕೋಲಾರದಾಗ ತಾಲೂಕ್ ಕಚೇರಿ ಐತಿ, IB ಅದು. ಅಲ್ಲೊಂದು IB ಮಾಡಿ, UKP ಒಂದು IB ಮಾಡೀನಿ, ಮುವಾಡಕ್ಕೊಂದು IB ಮಾಡಿ, ಬಾಗೇಡಿಗೆ ಒಂದು IB ಮಾಡಿ, 4 IB ಮಾಡಿ ನಾ ಕ್ಷೇತ್ರದಾಗ. ಹೊಸ IB, ಒಂದು IB ತಾಲೂಕಾಗ ತಹಸೀಲ್ದಾರ್ ಆಫೀಸ್ ಮಾಡಿ ಕೋಲಾರದಾಗ.
ಅದು ಪಾತ್ರ ಇಲ್ಲ. ತಹಸೀಲ್ದಾರ್ ಕಚೇರಿ ಮಾಡಿ ಅಂದ್ರೆ ನನಗೊಂದು ಸನ್ಮಾನ ಮಾಡಿದ್ರು, ಅವ್ರು ನಡ್ಕೊಂಡು ಹೋಗಿ ಕಿರೀಟ ಹಾಕಿ ಸನ್ಮಾನ ಮಾಡಿದ್ರು. ತಾಲೂಕು ಮಾಡೋಣ ಕೊಲ್ಲಾರದಾಗೂ ಸನ್ಮಾನ ಮಾಡಿದ್ರು. ಆ ಸನ್ಮಾನದಾಗ ಇವ್ ಸ್ವತಃ ಶಿವಾನಪ್ಪನು ಬಂದು ಸನ್ಮಾನ ಮಾಡುವಾಗ ಮರ್ದಾನ ಕಾಂತತೆ ನಾಗರಿಕರು ವಿಜಯೋತ್ಸವ ಮಾಡಿದ್ರು ತಾಲೂಕಾಗನ. ಇವರು ಬಂದು ಸನ್ಮಾನ ಮಾಡ್ಯಾರ. ಇವರು ಈಗ ಹಂಗೆ ನಾವು ಪಾತ್ರದ ನಾ ಕೇಳಾಕತ್ತೀನಿ. ಇವ್ರು ತಾಲೂಕಿನ ಬಗ್ಗೆ, ಬ್ರಿಡ್ಜ್ ಬಗ್ಗೆ, ನೀರಾವರಿ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ವಿದ್ಯುತ್ತಿನ ಬಗ್ಗೆ, ಇದ್ರ ಬಗ್ಗೆ ಮಾತಾಡೋ ಏನೇನು ಹಾಕಿಲ್ಲ ಅವ್ರಿಗೆ, ಏನು ಹಾಕಿಲ್ಲ ಅವ್ರಿಗೆ. ಇದು ಆಯ್ತು. ಇದಾದ್ಮ್ಯಾಗ ಇದಕ್ಕೆ ನಮ್ಗೆ ವಿದ್ಯುತ್ ಬೇಕು. ಇದಕ್ಕೆ ಒಂದ್ ದಿವ್ಸಕ್ಕೆ ಸುಮಾರು ಎಲ್ಲಾ ಲಿಫ್ಟ್ ಇರಿಗೇಷನ್ ಅದಾವ. ಮುಳವಾಡ, ಚಿಮ್ಲಿಗಿ, ಗುತ್ತಿ ಬಸವಣ್ಣ. ಮುಳವಾಡ ಲಿಫ್ಟ್ ಇರಿಗೇಷನ್ 5 ಜಾಕಲ್ ಬರ್ತಾವ. ಬಳುತಿ, ಹನುಮಾಪುರ, ಮಸೂತಿ, ಮಸಿಮನಾಳ ಮತ್ತು ಮಲ್ಗಾನ್ 5 ಜಾಕಲ್ ಬರ್ತಾವ. ಬಳುತಿ ಜಾಕಲ್ಕ್ಕೆ 23 ಪಂಪ್ ಅದಾವ. ಹನುಮಾಪುರ ಜಾಕಲ್ 18 ಪಂಪ್ ಅದಾವ. ಮಸೂತಿ ಜಾಕಲ್ 18 ಪಂಪ್ ಅದಾವ. ದೇವ್ರ ಮಸಿಮನಾಳ ಜಾಕಲ್ಕ್ ಒಂದು 14 ಕುಂದಿರ್ತಾವ. ಮಲ್ಗಾನ್ಕ್ 14 ಕುಂದ್ರ 90 ಪಂಪ್ ಹಾಕಾವ. ಒಂದು ಪಂಪಿನ ಕೆಪಾಸಿಟಿ 5760 HP. ಎಷ್ಟು? ಒಂದು ಪಂಪಿನ ಕೆಪಾಸಿಟಿ 5760 HP. ಇದ್ರ ಅರ್ಧ ಚಿಮ್ಲಿಗೆ ಅವ್ರಿಗೆ ಪಂಪ್ಗಳು ಅಷ್ಟೇ. ಗುತ್ತಿ ಬಸವಣ್ಣ ಆಗದಾವ. ಎರಡು ಸೇರಿದ್ರೆ 180 ಪಂಪ್ ಹಾಕಾವ್. ಮುಂದೆ ನಾವು ಬಹುವಳಿ ನೀರು, ವಿದ್ಯುತ್ ಅದೆಲ್ಲ ಬಿಟ್ರೆ ಬರೀ ನಮ್ 20-25 ಲಕ್ಷ ಎಕರೆ ನೀರ್ ಹಾಸ್ಬೇಕಂದ್ರೆ ಒಂದ್ ದಿವಸಕ್ಕೆ 2000 ಮೆಗಾವ್ಯಾಟ್ ನಮ್ ಜಿಲ್ಲೆಗೆ ಬೇಕು ವಿದ್ಯುತ್. ಈ ನೀರ್ ತಗೊಳಕ್. ಯಾಕೆ ಆಲ್ಮಟ್ಟಿ ಡ್ಯಾಮ್ ತೆಗನೆ ಕಟ್ಟಾರ, ಅದು ನಮ್ಮ ಮನಿ ಬರ. ಡ್ಯಾಮ್ ಎತ್ತರದಾಗ ಕಟ್ತಾರ, ಕೆರೆ ಎತ್ತರದಾಗ ಕಟ್ತಾರ. ಅವಾಗಿನ ರಾಜಕಾರಣದ ಅನ್ಯಾಯ ಮಾಡ್ಯಾರ ನಾವು 2 ಜಿಲ್ಲೆಗಳಿಗೆ. ಇದು ಕಟ್ಟುವ ಅವಶ್ಯ ಇಲ್ಲ, ಆದ್ರೂ ಅನಿವಾರ್ಯ ಇದ್ ನೀರು ಬಳಸ್ಕೋಬೇಕಲ್ಲ ನಾವು. ಹಿಂಗಾಗಿ ಆ ಮೋಟರ್ಗಳು ನಡಿಬೇಕಂದ್ರ ಈ ರಾಯಚೂರು ಪಂಪ್ ವಿದ್ಯುತ್ನಾಗ, ಸೋಗದ ವಿದ್ಯುತ್ನಾಗ ನಡೆಯಂಗಿಲ್ಲ. ಅದಕ್ಕೆ ನಾನು 2 ತಿಂಗಳು 15 ತೋಟಗಾರಿಕೆ ಮಂತ್ರಿ ಇದ್ದಾಗ ಮಂಗಳೂರು ಜಿಲ್ಲೆ ತದಡಿಗಿ ಆಗಿನ ಕೇಂದ್ರ ಸರ್ಕಾರ ಸುಶೀಲ್ ಕುಮಾರ್ ಸಿಂಧೆ ಇದ್ರು, ಕಾಂಗ್ರೆಸ್ ಸರ್ಕಾರ ಇತ್ತು. ಅವರಲ್ಲಿ ಈ ಕೂಡಿಗೆ ಥರ್ಮಲ್ ಪ್ಲಾಂಟ್ ಅಂತ ತದಡಿಗೆ ಮಂಜೂರು ಮಾಡಿದ್ರು. ಇಲ್ಲಿ ಮಂಗಳೂರು ಜಿಲ್ಲೆ ತದಡಿ ಅದು ಸಂಪುಟ ಸಭೆ ಚರ್ಚೆಗೆ ಬಂತು. ನಾನು ಮಂತ್ರಿ ಇದ್ದೆ ಅವಾಗ ಶೋಭಾ ಕರಂದ್ಲಾಜೆ ಕೇಂದ್ರ ಮಂತ್ರಿ ಅದಾರಲ್ಲ, ಅವ್ರು ಕೂಡ ಮಂತ್ರಿ ಇದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ MP ಆಗಿದಾರಲ್ಲ, ಅವರು ಮಂತ್ರಿ ಇದ್ರು. ನಾನು ಮುಂದೆ ಚರ್ಚೆ ಆಯ್ತದು. ನಮ್ ಪಶ್ಚಿಮ ಘಾಟ್ ಹಾಳಾಕತಿ, NTPC ಇಲ್ಲಿ ಮಾಡ್ಬೇಡ್ರಿ. ಸ್ವಾಮಿಗಳು ತಕರ ಎಲ್ಲ ಪಶ್ಚಿಮ ಘಾಟ ಗಿಡ ಕಡಿತೀರಿ ನೀವು, ಹಾಳಾಕತಿ ಅಲ್ಲಿ ಮಾಡಬೇಡ ತಕರಾರು ಮಾಡಿದಾಗ ನಾ ಸ್ವಾಗತ ಮಾಡಿದೆ. ನೀವು ಕೂಡಿಗೆ ಮಾಡ್ರಿ, ನನ್ನ ಕ್ಷೇತ್ರದ ಕೂಡಿಗೆ ಜನ ಅಂದ್ರೆ ಬಾಗೇವಾಡಿಯಿಂದ ಆಲ್ಮಟ್ಟಿಗೆ ಹೋಗ್ತಕ್ಕಂಥ ಮಣೂರು ಮಡ್ಡಿಗೆ ಮಾಡ್ರಿ ಅಂತ ಸಂಪುಟ ಸಭೆ ಒಳಗೆ 2 ಊರ ಹೆಸರು ಬರ್ಸಿನ, ಕೂಡಿಗೆ ಮತ್ತು ಮಣೂರು ಮಡ್ಡಿ. ಕೂಡಿಗೆ ಜನ ಇಲ್ಲಿ ಬಂದ್ಮ್ಯಾಗ ಅವ್ರು ಒಪ್ಕೊಂಡ್ರು. ಅವ್ರಿಗೆ ತಿಳುವಳಿಕೆ ಹೇಳಿದ್ವಿ, ಹಾನಿ ಆಗೋದಿಲ್ಲಪ್ಪ ಅಂತ ಹೇಳಿದ್ವಿ. ಮತ್ತು ಬೇರೆ ದುಡ್ಡು ಕೊಟ್ಟಿ ಅವ್ರಿಗೆ. ನಿರಾಣಿ ಅವ್ರನ್ನ ನಡು ನಾ ಅನರ್ಹರಾಗಿದ್ದೆ. ಅವಾಗ ನಿರಾಣಿ ಅವರು 1 ಎಕರೆಗೆ ನೀರಾವರಿಗೆ 7 ಲಕ್ಷ ಕೊಟ್ಟಿದ್ರು. ಒಣಬೇಸಾಯಕ್ಕೆ 5 ಲಕ್ಷ ಕೊಟ್ಟಿದ್ರು. ಮತ್ ನಾ ಮುಂದೆ ಕೋರ್ಟ್ನಾಗ ಆದ್ಮೇಲೆ ಸುಪ್ರೀಂ ಕೋರ್ಟ್ ಆರ್ಜಿ ಮತ್ ಮಂತ್ರಿ ಆದ ಜಗದೀಶ್ ಶೆಟ್ಟರ್ ಒಳಗ ನಮಗೆ ದುಡ್ಡು ಕಡಿಮೆ ಆಗೈತೆ ಅಂದ್ರ ಕೂಡಿಗೆ ಜನ ಎಷ್ಟು ಬೇಕಂದ್ರೆ 1 ಎಕರೆಗೆ 1 ಲಕ್ಷ ಜಾಸ್ತಿ ಮಾಡಿದ್ರು. ಅವ್ರು 5 ಹೋಗಿ 6 ಮಾಡ್ರಿ, 7 ಹೋಗಿ 8 ಮಾಡಿದ್ರು. ಅವ್ರು ನಾ ಆಲ್ಮಟ್ಟಿಗೆ DC ಅವ್ರನ್ನ ಮೀಟಿಂಗ್ ಕರೆದ ಆ 1 ಎಕರೆಗೆ 2 ಲಕ್ಷ ಜಾಸ್ತಿ ಮಾಡಿ ಕೊಡ್ಸಿನಿ. ಗೊತ್ತಿರಲಿ, 5 ಹೋಗಿ 7 ಲಕ್ಷ ಮಾಡಿ ಒಣಬೇಸಾಯಕ್ಕೆ, 7 ಹೋಗಿ 9 ಲಕ್ಷ ಮಾಡಿ ನೀರಾವರಿ. ಅಂದ್ರೆ 1 ಲಕ್ಷ ಕೇಳಿದ್ರೆ ಹೆಚ್ಚು ಪೇಮೆಂಟ್ ಕೊಡಿಸ್ಬಿಟ್ಟಿರೋದು. ಅಲ್ಲಿ ಯಾವ ತಕರಿಲ್ಲ. 5 ಹೆಲಿಕಾಪ್ಟರ್ ಬಂದ್ ಅಲ್ಲಿ ಅದ್ರ ಪೂಜಾ ಮಾಡಿ ತಿಳ್ಕೊಂಡು NTPC ಹೊತ್ತು ಹಾಕತೈತಿ. ಅಲ್ಲಿ 2400 ಮೆಗಾವಾಟ್ ತಯಾರಾಗದಿತ್ತು. ಅದ್ರ 1200 ಮೆಗಾವಾಟ್ ಇದ್ದದ್ದು ಕರ್ನಾಟಕ ಸಿಗತೈತಿ. ಇನ್ನೂ 2000 ಮೆಗಾವಾಟ್ ತಯಾರಾಗಬೇಕು. ಒಟ್ಟು ಟೋಟಲ್ 4000 ಮೆಗಾವಾಟ್ ದೇಶದಾಗ ದೊಡ್ಡದು. ಅಷ್ಟು ಮೇನ್ ಹಾಕೊಂಡು ತಗೊಂಡ್ಬಂದಿನಿ ನಾನು. ಇವತ್ತ ವಿದ್ಯುತ್ನಾಗ ಕರ್ನಾಟಕ ರಾಜ್ಯ ಸ್ವಾವಲಂಬಿ ಆಗೈತಿ. ಪಂಜಾಬ್ ರಾಜ್ಯಕ್ಕೆ 500 ಮೆಗಾವಾಟ್ ಮಾರಾಟ ಮಾಡಿವಿ ನಾವು. ನಮಗೆ ಬೇಕಾಗಿಲ್ಲ, ಅದಕ್ಕೆ ವಿದ್ಯುತ್ ಕೊರತೆ ಆಗಿಲ್ಲ. ನನ್ನ ದೂರದೃಷ್ಟಿ ಅದು. ಎಂದು ನಮ್ಮ ಆಲ್ಮಟ್ಟಿ ಡ್ಯಾಮ ಬಾಗೇವಾಡಿ ಕ್ಷೇತ್ರ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಮಧ್ಯದಾಗ ಐತಿ. ಈ NTPC ಒಂದು ನಮ್ಮ ಹತ್ರ ಇದ್ರ ಮುಂಗಾರಿ ಮಳಿ, ಹಿಂಗಾರಿ ಮಳಿ ಎರಡೂ ಹೋದ್ರು ಕೂಡ ಈ ಜಾಬ್ಸ್ ಬರಗಾಲ ಬರಬಾರ್ದು. ಅವಲ್ಸರ್ಕಂತೂ ಮಳೆ ಆಗಿ ಹಾಕೈತಿ ಅಂತೇಳಿ ಹೆಚ್ಚು ಕಮ್ಮು ಡ್ಯಾಮ್ ತುಂಬತೈತಿ. ಕರೆಂಟ್ ಬೇಕಲ್ಲ, ಕರೆಂಟ್ ನಿಂದಿರಬಾರ್ದು. ಅದಕ್ಕೆ NTPC ತಗೊಂಡ್ಬಂದೇವ್. ಇದು ಅವ್ರಿಗೆ ಅದು ಗೊತ್ತೂ ಇಲ್ಲ. ಈಗ ಯಾರು ಅದನ್ನ ದಾಳಿ ಮಾಡಂಗಿಲ್ಲ. ಅವಾಗೇನ ಬೂದಿ ಬಾಗಿ ಹೊಡೆಯಕತಿ ಹಂಗಕತಿ. ನಮ್ಮ MP ಅವ್ರ ಪಾತ್ರ ತೋಳತಾರ ಸಿಗ್ನೇಚರ್ ಸಾಹೇಬ್ ತಗೊಂಡ್ಬಂದೇವ್. ನಮ್ಗಿಬ್ರಿಗೆ ಬೇದ್ರ ಸಾಕಷ್ಟು. ಅವಾಗ ಬೇದ್ರು ನಾವು ತಂದೇವ್ ಅಂದ್ರೆ ಈಗ ಯಾರು ಅದನ್ನ ತಕರಾರು ಮಾಡಂಗಿಲ್ಲ. ನನ್ನ ನೌಕರಿ ಹತ್ರ ಇನ್ನು ನೌಕರಿ ಹತ್ರ ನಮ್ ಲೆಟರ್ ಪ್ಯಾಡ್ ಸಾಲಲ್ಲ. ಅಲ್ಲಿ ಖುಷಿ ಆಗೈತೆ ನಮಗೆ. ಅವಾಗ ಇಲ್ಲಿ ಮುಳವಾಡ ಮಟ್ಟಿಗೆ ಒಂದು ಕೈಗಾರಿಕಾ ಪ್ರದೇಶ ಮಾಡಿ 3,500 ಎಕರೆ, ಅದು 3,500 ಎಕರೆ, ಇದು 3,500, 7,000 ಎಕರೆ ಒಂದೇ ಕ್ಷೇತ್ರದ ಗ್ರಾಮಾಂತರದೊಳಗೆ ಕೈಗಾರಿಕೆ ಮಾಡಿರ್ತಕ್ಕಂಥ ಬಾಗೇವಾಡಿ ಕ್ಷೇತ್ರ ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಜಿಲ್ಲೆಗಳನ್ನ ಬಿಟ್ರೆ ಗ್ರಾಮಾಂತರ ಪ್ರದೇಶದಾಗ 7,000 ಎಕರೆ ಕೈಗಾರಿಕಾ ಪ್ರದೇಶ. ಮುಳವಾಡ ಮಟ್ಟಿಗೆ ಎಲ್ಲಾ ಫ್ಯಾಕ್ಟ್ರಿ ಬರಾಕತ್ತೇವ್. ನೋಡಕತ್ತೀರಿ ನೀವು. ಆ ಫ್ಯಾಕ್ಟ್ರಿ ಇದ್ರಿಗೆ ನೋಡ್ರಿ, ಚೆಕ್ ಮಾಡ್ರಿ. ಪುನಃ ಬಾಂಬೆ ಫ್ಯಾಕ್ಟ್ರಿ ಬರಾಕತ್ತೇವ್. ಇಲ್ಲಿ ಕೂಡ ಸುತ್ತಿರ್ತಕ್ಕಂಥ 20 ಹಳ್ಳಿ ಕೂಡ 10 ವರ್ಷದಾಗ ಚಿತ್ರ ಬದಲಾಕತ್. ಈಗ ಹೆಂಗ ಅಲ್ಲಿ NTPC ಆಗೈತಿ, ಇಡೀ ಕ್ಷೇತ್ರ ತುಂಬಾನ ಇದು ಬದಲಾವಣೆ ಆಗಿರ್ತಕ್ಕಂಥ. ಆ NTPC ಬಂದ್ರೆ ಮತ್ತೊಂದು ಏನಾಗ್ಯದ, ಅಲ್ಲಿದ್ದಂತ 5 ಪಂಚಾಯತ್ಗಳಿಗೆ ಕೋಟಿಗಟ್ಟಲೆ ಅನುದಾನ ಕೊಡಕತ್ತಾರ ಅವ್ರು. ಮಸೂತಿ, ತೆಲಿಗಿ, ಹೊಸಂಗಿ, ಮುತ್ತಿಗಿ, ಕೂಡಿಗಿ 5 ಪಂಚಾಯತಿಗೆ 2 ಕೋಟಿ, 3 ಕೋಟಿ, 4 ಕೋಟಿ, 8 ಕೋಟಿ ತನಕ ಫಂಡ್ ಬರ್ಲಾಕತೈತಿ ಅವ್ರಿಗೆ. ಅಂದ್ರೆ ಅಲ್ಲಿ ಆ ಇದ್ದಂತ ರಸ್ತೆಗಳು, ಬಾಗೇವಾಡಿ ರಸ್ತೆ ಭಾಳ ಚಲೋ ಆಗ್ಯಾವಂದ್ರ ಇದು ಕಾರಣ ಐತಿ. NTPC ಫಂಡ್ಗಳು ಬರಾಕತ್ತೇವ, ರಸ್ತೆಗಳು ತಾವ ಆಗತ್ತೇವ. ಶಿವಾನಂದ ಶ್ರಮ ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ ಅಲ್ಲಿ. ಅದಕ್ಕೆ ಇವು ಪ್ರಮುಖವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಹೇಳಿದ್ದೀನಿ ನಾನು. ಅದ್ರ ಜೊತೆಗೆ ಆ ಬ್ರಿಡ್ಜ್ ಬೇಕಾಗ ಅವಾಗ ಒಂದು ಪುಸ್ತಕ ಬಿಡುಗಡೆ ಮಾಡಿ ಓಪನಿಂಗ್ದಾಗ ನಾ ಸೋತಿದ್ದೆ. ಅವಾಗ ಹೋಗು ಸಿದ್ದಾಪುರ ಬರ್ದಾರ ಪುಸ್ತಕ, ಗಡಬಡಿಯಾಗಿ ಬರ್ದಾರ. ನಮ್
ಕೋಲಾರ ಸೇತುವೆ ಬಹಳ ಗಡಬಡಿಯಾಗಿ ಬರೆದ್ರು ಅವರು. ಮುರುಗೇಶ್ ನಾರಾಯಣರಾಜ್ ಕಡೆ MP ಇದ್ರು, ಅವಾಗ ಇದನ್ನ ಮಾಡಿದ್ರು ಬುಕ್ಕ. ಆಮೇಲೆ ನೀವು ಕೊಟ್ಟು ಕಳಿಸ್ತೀನಿ ಅದನ್ನ. ಇವ್ನು ಮುಗಿಸ್ಬಿಡ್ತೀನಿ ಇದನ್ನ ಮುಗಿಸಿ ಆ ಕಡೆ ಬರ್ತೀನಿ. ಇವೆಲ್ಲ ಅವಾಗ ಹಳೆ ಕಾಲದ ಫೋಟೋಗಳೆಲ್ಲ, ಆ ಬ್ರಿಡ್ಜ್ ಪಾಯ ಆಗುವಾಗಿನ ಫೋಟೋಗಳೆಲ್ಲ, ಬ್ರಿಡ್ಜ್ ಕೆಲಸ ನಡೆದಾಗಿನ ಅಶೋಕ್ ತಿಮ್ಶೆಟ್ಟಿ ಇಟ್ಟಾರ, ನಾನ್ ಕಡೆ ಇಲ್ಲ ಅವು. ಆಮೇಲೆ ಹೋರಾಟ ಮಾಡಿದ ಫೋಟೋ ಇವು, ಹೋರಾಟ ಕೂತಾಗಿದ್ದ ಫೋಟೋ ಇದು. ಇಂತ ಎಷ್ಟೋ ಹೋರಾಟ, ಒಂದ್ ಹೋರಾಟ ಅಲ್ಲ ಅದು. ಬ್ರಿಡ್ಜಿನ ಸಲುವಾಗಿ ಹೋರಾಟ, ಮುಳವಾಡಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಕೆರೆ ತುಂಬಬೇಕಂತ 3 ತಿಂಗಳ ಧರಣಿ ಮಾಡೀವಿ, 1.5 ತಿಂಗಳ ಧರಣಿ ಮಾಡೀವಿ. ಆಮೇಲೆ 1 ವಾರ ಉಪವಾಸ ಕೂತೀವಿ, ಭೀಮಾನಂದ ಕೃಷ್ಣ ಪಾದಯಾತ್ರೆ ಮಾಡೀವಿ. ಇಷ್ಟ ಆದ್ಮೇಲೆ ಅಧಿಕಾರ ಬಂದಾಗ ಮಂಜೂರಿ ಮಾಡೀವಿ. ಇದು ನಾವು ಹೇಳುವಂತದ್ದು. ಆಮೇಲೆ ಆಮೇಲೆ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡುವಂತದ್ದು, ಕಾವೇರಿ ನದಿಗೆ ಮಾತ್ರ ಮಾಡ್ತಿದ್ರು. ಅವಾಗ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕಿ SM ಕೃಷ್ಣ ಒಪ್ಪಿಸಿ, ಅವಾಗ ಆಲ್ಮಟ್ಟಿ ಡ್ಯಾಮಿಗೆ ಮುಖ್ಯಮಂತ್ರಿಗಳು ಬಂದ ಕಾವೇರಿಗೆ ಹೆಂಗ್ ಪೂಜೆ ಮಾಡ್ತಿರೋ ಆಲ್ಮಟ್ಟಿಗೆ ಮಾಡ್ಬೇಕಂತ ಫಸ್ಟ್ ನಾ MLA ಇದ್ದಾಗ ಆಲ್ಮಟ್ಟಿಗೆ ಸಂಪ್ರದಾಯ ಶುರು ಮಾಡೀನಿ. ಈಗ ಕೂಡ ಪ್ರತಿ ವರ್ಷ ಯಾವುದೇ ಮುಖ್ಯಮಂತ್ರಿ ಬರಲಿ ಬಂದು ಆಲ್ಮಟ್ಟಿಗೆ ಪೂಜೆ ಮಾಡ್ತಕ್ಕಂಥದ್ದು. ಹಾಗೇನೆ ಕೃಷ್ಣಾದ ಹುಡ್ತಕ್ಕಂಥ ಮಹಾಬಳೇಶ್ವರ, ಸಾತಾರ ಜಿಲ್ಲೆ ಮಹಾಬಳೇಶ್ವರ ಸುಮಾರು 16-17 ವರ್ಷದಲ್ಲಿ ಪೂಜೆ ಮಾಡಿ ನಮ್ಮ ಜನರಿಗೆ ಕೂಡ ನದಿ ಮೂಲ ಹೆಂಗೈತಿ ನೋಡ್ಬೇಕು ಅಂತ ಹೇಳಿ, ನೀರನ್ನು ಹೆಂಗ್ ಬಳಕೆ ಮಾಡ್ಬೇಕು ಅಂತ ಕಲ್ಪನೆ ಬರ್ಲಿ ಅಂತ ಹೇಳಿ ಅದನ್ನ 16-17 ಪೂಜೆ ಮಾಡುವಂತ ಸಂಪ್ರದಾಯ ಶುರು ಮಾಡಿರ್ತಕ್ಕಂಥದ್ದು. ಹಾಗೇನೆ BJP ಸರ್ಕಾರದಾಗ 5 ಬಸ್ ಮಾಡಿ 2 ಜಿಲ್ಲೆಯಿಂದ ರೈತರು ಕರ್ಕೊಂಡೋಗಿ ಒಂದು ಪೂಜಾ ಕೂಡ ಮಾಡಿರ್ತಕ್ಕಂಥ ಒಂದು ವಿಶೇಷ ಐತೆ ಅದು. ಇದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗೆ ಅಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಬಹುತೇಕ ಕೋಲಾರದಿಂದ ತಾಳಿಕೋಟೆವರೆಗೆ ಸಿಂಗಲ್ ರೋಡ್ ಇತ್ತು, ಗೊತ್ತಿಲ್ಲ ನಿಮಗೆಲ್ಲ. ಮನಗುಳಿಯಿಂದ ತಾಳಿಕೋಟೆ ರೋಡ್ ಇದ್ದಿಲ್ಲ. ಕೋಲಾರದಿಂದ ಬಾಗೇವಾಡಿ ತನಕ ಫಸ್ಟ್ MLA ಇದ್ದಾಗ ಮಾಡಿದೆ. ಮುಂದೆ ನಾನು ಮಂತ್ರಿ ಇದ್ದಾಗ ಬಿಳಿಗಿಟ್ಟು ಬಾರ್ಕೇಡ್ ಅಂತ ಒಂದು ರಸ್ತೆ ಮಾಡಿ ಅದನ್ನ ದೇವಾಪುರ ಕ್ರಾಸ್ ತನ ಮಾಡಿದ್ದು. ಮನಗುಳದಿಂದ ಆ ರೋಡ್ ಕೂಡ 2 ರೋಡ್ ಕೂಡ ಅವಾಗ ಆಗಲಾಗಿರ್ತಕ್ಕಂಥದ್ದು. ಮೊದಲು ಸಿಂಗಲ್ ರೋಡ್ ಹೋಲ್ ಹಾಕಿದ್ದಿಲ್ಲ, ಯಾರು ಗಾಡಿ ತಗೊಂಡ್ ಹೋದ್ರ ಆ ರೋಡ್ ಮ್ಯಾಗ ಯಾರು ಮಾಡಿದ್ರು ಗೊತ್ತಿಲ್ಲ. ಅಂದ್ರೆ ನನ್ನ ಕ್ಷೇತ್ರ ಬಿಟ್ಟು ಸೀಮಿತವಾಗಿ ದಾಟಿ ಹೋಗಿ ಮಾಡಿರ್ತಕ್ಕಂಥದ್ದೆಲ್ಲ. ಹೀಗಾಗಿ ಆ ರಸ್ತೆಗಳಿರ್ಬೋದು, ಮತ್ತೊಂದಿರ್ಬೋದು. ಇವತ್ತು ಡಬಲ್ ಲೈನ್ ಬರಾಕತ್ತೇವ್ ರೈಲ್ವೆ, ದಿವಸಕ್ಕೊಂದು 40 ರೈಲ್ವೆ ಬರಾಕತ್ತೇವೆ. ಅದಕ್ಕೆ ಓವರ್ ಬ್ರಿಡ್ಜ್ ನಮ್ಮ MP ಅವ್ರು ಮಾಡ್ಯಾರ ಎಲ್ಲ ಕಡೆ. ಇವತ್ತು ಮುಳವಾಡಕ್ಕೊಂದು ಓವರ್ ಬ್ರಿಡ್ಜ್ ಆಗೈತಿ, ಇವತ್ತು ಗೊತ್ತಿಲ್ಲ, ಅದೊಂದು ಓಪನಿಂಗ್ ಆಗತ್ತೆ. ಮುಳವಾಡ ಟು ಮಣಗುಳಿ ಅಲ್ಲೊಂದು ಓವರ್ ಬ್ರಿಡ್ಜ್ ಆಗತ್ತೆ. ಜಿಗೇಂದ್ರ ಸಾಹೇಬ್ ಮಾಡಿದ್ರೆ ಸಾಕಷ್ಟು ಮ್ಯಾಕ್ಸಿಮಮ್ ಮಾಡಿದಾರೆ ನಮ್ಮ MP ಅವ್ರು. ಇವತ್ತಿದು ಹಿಟ್ನಳ್ಳಿ ಹಳ್ಳಿ ಗೇಟ್ ಇನ್ನೊಂದು 15 ನಿಮಿಷ ಓಪನಿಂಗ್ ಆಗತ್ತೆ. ಇವತ್ತು ಈಗ ನಿತ್ರ ಅಲ್ಲಿ ಸುಮಾರು 10 ನಿಮಿಷದಾಗ ಸಿಕ್ಕಾಪಟ್ಟೆ ಗಾಡಿ ನಿಂತಿರ್ತಾವ ಅಲ್ಲಿ. ಅವ್ MP ಅವ್ರು ಮಾಡ್ಲಿಕ್ಕಂದ್ರ ಎಷ್ಟು ತೊಂದರೆ ಆಕತ್ತದು. ಅದಕ್ಕೆ ಇವೆಲ್ಲ ಓವರ್ ಬ್ರಿಡ್ಜ್ಗಳೆಲ್ಲ 2 ಹೈವೇ ಓವರ್ ಬ್ರಿಡ್ಜ್ ಮಾಡಿದ್ರೆ ನಮ್ಮ MP ಅವ್ರು ಕೂಡ ಬಹಳ ಮುತುವರ್ಜಿ ಮಾಡಿದಾರೆ. ಇವತ್ತು ಡಬಲ್ ಲೈನ್ ಬಂದಿದಾವ ಸೋಲಾಪುರ ಡುಗದಾಗ. ಇವತ್ತು ಆ ರೈಲ್ವೆ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ MP ಅವರು ಜಿಗೇಂದ್ರ ಸಾಹೇಬ್ ತಂದು ಕೊಟ್ಟಿರ್ತಕ್ಕಂಥದ್ದು ಇರಬಹುದು. ಹಾಗೇನೆ ಬಹುಹಳ್ಳಿ ಕುಡಿ ನೀರಿನ ಯೋಜನೆ ಬಂದಾಗ ನಾನು ಮಂಜೂರಿ ಮಾಡಿದ ಮ್ಯಾಗ ನಾನು ಅವಾಗ ನಾನು ಅದನ್ನ ಎಸ್ಟಿಮೇಟ್ ಮಾಡಕ್ ಒಳ್ಳೆ ಅಂದ್ರು. ರೇವಣ ಸಿದ್ದಪ್ಪ ಅಂತ ಎಂಜಿನಿಯರ್ ಇದ್ರು ಇಲ್ಲಿ ರೈಲ್ವೆ ಸ್ಟೇಷನ್ ಹೋಗೋ ದಾರಿ ಒಳಗ. ಅವ್ರಿಗೆ ಎಸ್ಟಿಮೇಟ್ ಮಾಡಕ್ ಬರ್ಲಿಲ್ಲ. ಅವಾಗ ನೆನೆಸ್ಬೇಕು ನಾವು, ಒಬ್ಬ ಇಲಿಹಾಳ ZP ಒಬ್ಬ ಎಂಜಿನಿಯರ್ ಇದ್ರು, JE ಪಾಪ ಅವ BLD ಎಂಜಿನಿಯರ್ ಹುಡುಗರು ಕರ್ಕೊಂಡು 1.5 ವರ್ಷ ಸರ್ವೆ ಮಾಡಿ ಈ ಬಿಜಾಪುರ ತಾಲೂಕಿಗೆ 3 ಪೈಪ್ಲೈನ್ ಮಂಜೂರು ಮಾಡಿ ಬಾಗೇವಾಡಿ ತಾಲೂಕಿನಾಗ 2 ಪೈಪ್ಲೈನ್ ಮಾಡಿ ಕೊಟ್ಟರು. ಅವಾಗ ಇವ್ರು ರೇವಣ ಸಿದ್ದಪ್ಪ ಸ್ವೀಕಾರ ಮಾಡಿ ಆ 3 ತೆಗೆದು 1 ಮಾಡಿದ್ರು, ಅಲ್ಲಿ 2 ತೆಗೆದು 1 ಮಾಡಿ ಇಲ್ಲಿ ದೇವರಿಗಂಡ್ರು ಪಂಪ್ ಕುಂಡ್ರಿ ಕುಂದ್ರಿಸಿ ಕಂಬೋಗಿ ಫಿಲ್ಟರ್ ಮಾಡಿ ಕಾಕಂಡ್ಕಿ ತನ ನಮ್ ಕ್ಷೇತ್ರ ಇತ್ತು. ಬಬಲೇಶ್ವರ ಸಾವಿರ ನಮ್ಗೆ ಗೆದ್ದಿದ್ದಿಲ್ಲ, ಅವ್ರ ಸಹಿತ ಕುಡಿಯಾಕ ನೀರು ಕೊಟ್ಟಿವಿ. ಅಲ್ಲಿ ಬಹುತಿ ಪಂಪ್ ಕುಂಡ್ರಿಸಿ ತೆಲಿಗೆ ಫಿಲ್ಟರ್ ಮಾಡಿ ಮಣಗುಳಿ ಒಕ್ಲಿಕ್ಕೆ ಕೊಟ್ಟಿ. ಗೊಳಸಂಗಿ ನನಗೆ ಅವಾಗ ಇದ್ದಿದ್ದಿಲ್ಲ, ಗೊಳಸಂಗಿಗೂ ಅವ್ ನೀರು ಕೊಟ್ಟಿ. ಆ ಜನರನ್ನ ಕೇಳ್ಬಹುದು ನೀವು. ಅದ್ರ ಜೊತೆಗೆ ಕೊಲ್ಲಾರ ಕುಡಿಯಾಕ ನೀರು ಕೊಟ್ಟಿ ಅಂತ ಹೇಳ್ಬಿಟ್ಟ ಬಾದೂರ್. ಹೆಂಗ್ ಹೇಳೋದು ಗೊತ್ತಾಗಲಿಲ್ಲ ನಾನು. ಕೊಲ್ಲಾರಕ್ಕೆ ನಾನು ಬಿಜಾಪುರ ಹೋಗಿ ನೀರು ಕುಡಿಯಾಕ ಕೊಟ್ಟಿನ ಗೊತ್ತಿರಲಿಲ್ಲ ನಿಮಗೆಲ್ಲ. ಫಿಲ್ಟರ್ ನೀರೇ ಮನಿ ಕಟ್ಟಾರ ನಮ್ಮ ಹೊಸವರಾಗ 3 ಜನ. ಬರೇ ಕೊಲಾರ್ಕೊಂಡ ಕೊಡಲಿಲ್ಲ, ಅವಾಗ ಬರಗಾಲ ಇತ್ತವಾಗ. ರೋಣ್ಯಾಳ, ಗರ್ಸಂಗಿ, ಹಿರೇಗರ್ಸಂಗಿ, ಚಿಕ್ಕ ಗರ್ಸಂಗಿ, ಕುಬ್ಕಡ್ಡಿ, ತೊಣಸ್ಯಾಳ, ಹೊನಗನಹಳ್ಳಿ, ಸೌನಹಳ್ಳಿ, ಜುಮ್ಲಾ ನನಗ್ ಬಂದಿಲ್ಲ. ಜುಮ್ಲಾಕ್ ನೀರ್ ಬಿಚ್ಕೊಟ್ಟಿನಿ ಬಿಜಾಪುರ ನೀರ್. ಅವಾಗ ಈಗ ಬರಗಾಲ ಐತ್ನ ಬಿಚ್ಚಾವದ್ ಬಿಜಾಪುರ ಕಮಿಷನರ್ ಕರ್ಸಿ ಈಗ ನಾ ಬಿಚ್ಚಾವನ ಮುಂದೆ ಬಂದ್ ಮಾಡ್ಕೊರಿ ನೀವು. ಆದ್ರೆ ಇವತ್ತು ಬರಗಾಲ ಐತಿ, ಮಾಡಿದಷ್ಟೇ ಬೇಕೇ ಬೇಕಂತ ಹೇಳಿ ಈ ಎಲ್ಲಾ ಸುಮಾರು 20 ಹಳ್ಳಿಗಳಿಗೆ ಕೊಲ್ಲಾರ ಸೇರಿ ಕುಡಿಯೋ ನೀರಿನಿಂದ ಬಿಜಾಪುರ ಹೋಗೋ ನೀರು ಕುಡಿಯಾಕ ಕೊಟ್ಟಿದ್ದು ಹೊಸದೇ ದೇಶದಾಗ ರಾಜ್ಯದಾಗ. ಮುಂದೆ ಅದಕ್ಕೂ ಸೆಪರೇಟ್ ಕೊಲ್ಲಾರ್ಕ್ ಮತ್ತೊಂದು 20 ಕೋಟಿ ರೂಪಾಯಿ ಮಂಜೂರು ಮಾಡಿ ಜಗದೀಶ್ ಶೆಟ್ಟರ್ ಇದ್ದಾಗ ಕೊಲ್ಲಾರ ಸೇರಿ 5 ಹಳ್ಳಿ ಸೇರಿ ಅದಕ್ಕೊಂದು 20 ಕೋಟಿ ರೂಪಾಯಿ ಮತ್ತೊಂದು ಮಂಜೂರು ಮಾಡೀನಿ. ಹಾಗೇನೆ ಅಲ್ಲಿ ಕುದುರೆ ಸಲವಡಿ ಭಾಗದಾಗ ಹೂವಿನಪುರಿಗೆ ದೇವರಪುರಿ ಕ್ಷೇತ್ರದ ಒಂದು 70 ಹಳ್ಳಿ, ನಮ್ಮ ಒಂದು 10 ಹಳ್ಳಿ ಸೇರಿ ಇಂಗ್ಲಿಷ್ ಸೇರಿ ಅಲ್ಲೊಂದು 70 ಕೋಟಿ ರೂಪಾಯಿ ಕುಡಿಯೋ ನೀರು ನಾವು ಅಲ್ಲಿ ಮಂಜೂರು ಮಾಡೀವಿ. ಅಂದ್ರೆ ಯಾವ್ಯಾವ ಯೋಜನೆಗಳಲ್ಲಿ ಯಾವನು ಬಿಟ್ಟಿಲ್ಲ ನಾವು. ಮಾಡಾಕ ಏನು ಕೆಲಸ ಆಟ ಕೆಲಸ ಮಾಡಿ ಮುಗಿಸ್ಬಿಟ್ಟೆವು. ಅದಕ್ಕೆ ಯಾವಾಗ ಇವರು ಈ ಏನ ಡ್ರೈನೇಜ್ ರೋಡ್ ಮಾಡಿ ಅಂತ ಹೇಳಿದ್ರು,
2012 ಜಗದೀಶ್ ಶೆಟ್ಟರ್ದಾಗ 16 ಕೋಟಿ ಮಂಜೂರು ಮಾಡಿ ಕೋಲಾರ ಪುನರ್ವಸತಿ ಕೇಂದ್ರಕ್ಕೆ. ಅದಕ್ಕಂದ್ರೆ 8 ಕೋಟಿ ರೂಪಾಯಿ ರೋಡ್ಗಳ ರಸ್ತೆಗಳಿಗೆ, 8 ಕೋಟಿ ರೂಪಾಯಿ ಡ್ರೈನೇಜ್. ಯಾವಾಗ 2012 ಮಾಡಿ ಹಂಗೆ ಬಿಟ್ಟಿಲ್ಲ ಅದನ್ನ. ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಂತ ಈರನಗೌಡ ಕುಮಾರತಿ ಇವತ್ತು ಬಂದಿಲ್ಲ ಅವ್ರ ಕಡೆ ಕೋಲಾರದಾಗ ಅಗಸಿ ಹತ್ರ ಭೂಮಿ ಪೂಜೆ ಮಾಡಿರೋದನ್ನ. ಇವ್ರು ಏನೋ ಅಂಕಿ ಸಂಖ್ಯೆ ಕೊಟ್ಟಾರ, ಇವತ್ತು ಅದಕ್ಕೆ ಇಟ್ಕೊಟ್ಟಿನಿ ಇದಕ್ಕೆ ಇಟ್ಕೊಟ್ಟಿನಿ. ಅವೆಲ್ಲ 16 ಕೋಟಿ ಅವಾಗ ಇಟ್ಟಿನ ಅದು. ಈಗ ಅದು 50 ಕೋಟಿ ಆಗಿರ್ಬೇಕು. 12 ವರ್ಷ ಆಯ್ತು. ಈಗ ನಿಮ್ದೇನ್ ಪಾತ್ರ ಇದ್ದಾರಾಗ 12 ಕೋಟಿ ಪೂಜೆ ನಾ ಮಾಡಿಲ್ಲ, ಸಾಕ್ಷಿ ಅವ್ರಲ್ಲ ಎಲ್ಲ. ಹೀಗಾಗಿ ಇವು ಪ್ರತಿಯೊಂದಕ್ಕೂ ಸಾಕ್ಷಿ ಅದಾವೆಲ್ಲ ಕೂಡ. ಇದ್ರಾಗ ಏನ ಬಾಳ ಹೇಳಕ್ ಹೋಗುದಿಲ್ಲ, ಇದ್ರಾಗ ಬಾಳ ಅದಾವ, ನಿಮ್ಗೊಂದು ಕೊಡ್ತೀನಿ. ಇದ್ರಾಗ ಹಾಕತ್ ನಾ ಈಗ ಡೆಪ್ಟಿ CM ಅವ್ರು ಬರಾಕತ್ತಾರ, ನಾ ಬಹಳ ಸಂತೋಷ ಸ್ವಾಗತ ಮಾಡ್ತೀನಿ ನಾ. ಆದ್ರೆ ಒಂದು ಕೆಲವು ಅವ್ರಿಗೆ ಪ್ರಶ್ನೆಗಳನ್ನ ಇಡ್ತೀನಿ ನಾನು. ಶಿವಾನಂದ ಪಾಟೀಲ್ ಸೇರ್ಸಿ ಬಹಳ ಮುತ್ಸದ್ದಿ ರಾಜಕಾರಣ ಆಗತ್ತೆ. ನಾವ್ ಹೇಳಿದಂತ 10 ಕೆಲಸ ಒಂದ್ ಕೆಲಸ ನೀವು ಮಾಡಿಲ್ಲ ಶಿವಾನಂದ ಪಾಟೀಲ್, ಒಂದೂ ಮಾಡಿಲ್ಲ. ಗೊತ್ತಿಲ್ಲ ನನಗೆ, ನಮ್ಗೆ ಗೊತ್ತೈತಲ್ಲ. ಮಾಡಿದ್ರೆ ಹೇಳ್ರಿ, ಮತ್ತೆ ಕಟ್ ಕೇಳ್ತೀನಿ ನಾನು. 2 ಸಲ ವೇದಿಕೆ ಮ್ಯಾಗ ನಿಮ್ ಮುಂದೆ ಹೇಳಿ ಮಾತಾ ಮತ್ತೊಮ್ಮೆ ಹೇಳ್ತೀನಿ ನಾನು. ಪದೇ ಪದೇ ನಾ ಮಾನ್ಯ ಅಂತ ನಾ ಬಿಡುದಿಲ್ಲ, ಯಾವಾಗ ಬಿಡಂಗಿಲ್ಲ ನಾನು. ಮಾಡೇ ಅಂದ್ರೆ ಪಾಲಿಟೆಕ್ನಿಕ್ ಕಾಲೇಜ್ ಕೊಳ್ಳೋದಾಗ ಅವ್ರು ಮಾಡ್ರಿ ಶಿವಾನಂದ ಪಾಟೀಲ್ ಮಾಡ್ರಿ ಅಂತ ಹೇಳ್ತೀನಿ ನಾನು. ನಾ ಹೇಳಂಗಿಲ್ಲ ಮಾಡಿದ ಯಾರು ಮಾಡ್ರಿ ಮಾಡಿ ಅಂತ ಹೇಳ್ತೀನಿ. ಚಲೋ ಮಾಡಿದ್ರೆ ಹಾರ ಹಾಕ್ತೀನಿ ಹೋಗಿ. ಹೊಗಳಾಕೇನು ಬಡತನ ಬಂದಿಲ್ಲ ನನಗೆ. ನಾವು ಹೋರಾಟಗಾರದಿಂದ ನನ್ನ ಬದುಕು ಮುಖ್ಯ ಅಲ್ಲ, ಜನ ಮುಖ್ಯ ನನಗೆ. ಹೀಗಾಗಿ ಅದಕ್ಕೆ ಶಿವಾನಂದ ಪಾಟೀಲ್ಗೆ ನಾನು DK ಶಿವಕುಮಾರ್ ಬರಾಕತ್ತಾರ. ನಾವು ಮೂರ್ ಕೆಲಸ ಹೇಳ್ತೀವಿ. ಬಂದದ್ದು ಮುಳವಾಡ ಏತ್ ನೀರಾವರಿ ಸಿಂಬಲ್ಗಿ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ 519ರಿಂದ 524 ಎತ್ತರಿಸ್ಬೇಕದು. ಅದಕ್ಕೊಂದು 1 ಲಕ್ಷ ಕೋಟಿ ರೂಪಾಯಿ ಬೇಕದು. ಸುಮಾರು 1,15,000 ಎಕರೆ ಭೂಮಿ ಮುಳುಗಡೆ ಆಗತ್ತ, 22 ಗ್ರಾಮ ಮುಳುಗಡೆ ಆಗತ್ತವ. ಅದಕ್ಕೆ ಪರಿಹಾರಧನ ಕೊಟ್ರೆ ಇವತ್ತಿನ ತಾರೀಕಿಗೆ ಸುಮಾರು 1 ಲಕ್ಷ ಕೋಟಿ ಬೇಕೇ ಬೇಕದು. ಈಗ ನಾವು ಕೋರ್ಟ್ನಾಗ ಕೇಸ್ ಇದ್ರು ಸಹಿತ ಜಗದೀಶ್ ಶೆಟ್ಟರ್ಗೆ ಬೊಮ್ಮಾಯಿಗೆ ಹೇಳಿ 3ನೇ ಹಂತ ಕೆರೆ ತುಂಬುದು ನಾವು ಮಾಡಿ ಪ್ರಾಕ್ಟಿಕಲ್ ಮಾಡಿ ತೋರ್ಸಿವ್ ನಾವು. ನಿಮ್ಗೇನ್ ದಾಡಿ ಆಗೈತಿ? ಹಿಂದೆ ದೇವೇಗೌಡರಿದ್ದಾಗ SM ಕೃಷ್ಣ ಅವ್ರಿದ್ದಾಗ ಕೃಷ್ಣ ಬಾಂಡ್ ಅಂತ ಮಾರಾಟ ಮಾಡಿ ಯೋಜನೆ ಮಾಡ್ಯಾರ ಇಲ್ಲ? ನೀವು ಮಾಡಿಲ್ಲ. DK ಶಿವಕುಮಾರ್ ಹೇಳ್ಯಾರ ಅವ್ರು ನಾವು ಬಾಂಡ್ಗಳನ್ನ ಮಾಡುವಂತ ಮಾಡ್ತ ಹೇಳ್ಯಾರ. ಬಹಳ ಒಳ್ಳೆ ಮಾತಾಡ. ನೀವು ಬಾಂಡ್ರ ಮಾಡ್ರಿ, ಸಾಲಾರ ಮಾಡ್ರಿ, ನಮ್ಗೆ ಗೊತ್ತಿಲ್ಲ. ಈ 3ನೇ ಹಂತದ ಕೆಲಸ ಮುಗಿಬೇಕದು. ಅದಕ್ಕೆ DK ಶಿವಕುಮಾರ್ ನಾಳೆ ಬರ್ತಾರಲ್ಲ, ಅವ್ರಿಗೆ ಶಿವಾನಂದ ಪಾಟೀಲ್ ನಿಮಗೂ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇದನ್ನ ಮಾಡಿ ತೋರಿಸ್ರಿ. ನಿಮ್ಗೆ ನಾನಾ ಇಬ್ರು ಕರೆದು ನಾನೇ ಸನ್ಮಾನ ಮಾಡ್ತೀನಿ. BJP ಸನ್ಮಾನ ಮಾಡ್ತೀವಿ ನಿಮ್ಗೆ. ಜಿಲ್ಲೆಗೆ ಒಳ್ಳೇದ್ ಮಾಡಿ ನಾವ್ಯಾಕೆ ಬಿಡುನ್ರಿ? ರಾಜಕೀಯ ಮಾಡುದಿಲ್ಲ ನಾವು. ತಂದ್ರೆ ನಾವು BJP ಸನ್ಮಾನ ಮಾಡ್ಬಿಡ್ತೇವೆ ನಿಮಗೆ. ಅದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ದುಡ್ಡು ಹೆಂಗ್ ತರ್ತೀರಿ ತಗೊಂಬರ್ರಿ. ನೀವು ಏನ್ ಮಾಡಿ ತಗೊಂಬರ್ರಿ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಮಾಡಿ ತೋರಿಸುವಂತ ದೊಡ್ಡ ಕೆಲಸ ಅವ್ರು ಹೋಗ್ತೀನಿ. ನಾನು ಇಷ್ಟು ಆಶೀರ್ವಾದ ಮಾಡೋದು ಜನ ನಮಗೆ ಬಡವಷ್ಟು ಆಶೀರ್ವಾದ ಮಾಡ್ರ, ಬಾಗೇವಾಡಿ ಕ್ಷೇತ್ರ ಆಶೀರ್ವಾದ ಮಾಡಕತ್ತಾರ, ಮಾಡಿ ಅವ್ರು ಸ್ವಾಗತ ಮಾಡ್ತೀನಿ ನಾನು. ಈ ಕೆಲಸವನ್ನು ಮಾಡ್ರಿ. ಆಮೇಲೆ ಕೊಲ್ಲಾರಕ್ಕೆ 1498 ಮನೆಗಳಿಗೆ ಪೇಮೆಂಟ್ ಆಯ್ತು. ಬಾಗೇವಾಡಿ ತಾಲೂಕಿನ ಕೊಲ್ಲಾರ, ಬಿಳಿಗಿ ತಾಲೂಕಿನ ಟಕ್ಕಳಿಕೆ 2 ಗ್ರಾಮಗಳಿಗೆ 3 ಕಂಡೀಷನ್ ಹಾಕಿ ಪೇಮೆಂಟ್ ಮಾಡಿದ್ರು ಮನೆಗಳ ಪರಿಹಾರಧನ. ಅವಾಗಿನ ಸರ್ಕಾರ ಯಾಕೋ ಹಾಕಿದ್ರು, ಕಂಡೀಷನ್ ಹಾಕಿದ್ರು. ಅವಾಗ ಹೆಗಡೆ ಅವರು ಪರಿಹಾರಧನ ಕೊಡಾಕ್ ಹೋದ್ರು, ದೇವೇಗೌಡರು ಅವ್ರು ಸ್ವಲ್ಪ ತಕರಾರು ಮಾಡಿದ್ರು ಅವಾಗಿನ ರಾಜಕೀಯ. ಅದಕ್ಕೆ ಕೊಡುದಾದ್ರೆ 3 ಕಂಡೀಷನ್ ಹಾಕಿ ಕೊಡ್ರಿ ಅಂತ ಅವ್ರೇನು ಹಾಕಿಬಿಟ್ರು. ಒಂದು, ಬರ್ತಕ್ಕಂಥ ಅರ್ಧ ಹಣ NSC ಒಳಗೆ ತೋರಿಸ್ಬೇಕು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ತಗೋಬೇಕು. ಬರ್ತಕ್ಕಂಥ ಪರಿಹಾರಧನದಾಗ 30% ಸೊಲ್ಯೂಷನ್ ಅಮೌಂಟ್ ತಗೋಬಾರ್ದು. ಹೆಚ್ಚಿನ ಪರಿಹಾರಧನಕ್ಕೆ ಕೋರ್ಟಿಗೆ ಹೋಗಬಾರ್ದು. 3 ಕಂಡೀಷನ್ ಹಾಕಿದ್ರು ಕೇವಲ 2 ಗ್ರಾಮಗಳಿಗೆ. ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಕೊಲ್ಲಾರ, ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಟಕ್ಕಳಿಕೆ. ಮುಂದೆ ಟಕ್ಕಳಿಕೆಗೆ 3 ಕಂಡೀಷನ್ ತೆಗೆದ್ರು. ಅದಕ್ಕೆ ಕೋರ್ಟ್ ಪೇಮೆಂಟ್ ಸಿಕ್ತು, ಎಲ್ಲ ಸಿಕ್ತು. ನಮಗೂ ಮುಂದೆ ಬಂದಂತ ನಾವು ಹೋರಾಟ ಬಿಡ್ಲಿಲ್ಲ. ನಾವು ಆ NSC ಬದಲು ಇಂದಿರಾ ವಿಕಾಸ ತೋರಿಸೋದು ಮಾಡಿದ್ವಿ. ಮತ್ತೊಂದು ವರ್ಷ ಕಡಿಮೆ ಆಕೈತೆ ಅದಕ್ಕೆ, NSCಗೆ ಇಂದಿರಾ ವಿಕಾಸಕ್ಕೆ ಅದನ್ನ ಕಡಿಮೆ ಮಾಡಿದೆವು. ಮುಂದೆ 30% ಒಂದು 78 ಲಕ್ಷ ಆಯ್ತದ ಕೋಲಾರದ. ಅದನ್ನು ಕೂಡ ರಾಜಶೇಖರ ಮೂರ್ತಿ ಅವರು ಹಣಕಾಸು ಮಂತ್ರಿ ಇದ್ರು, ಕಂದಾಯ ಮಂತ್ರಿ. ಅವಾಗ ಅವ್ರ ಕಡೆದನ 78 ಲಕ್ಷ ಬಿಡುಗಡೆ ಮಾಡ್ಸಿಲ್ಲ ನಾನು. ಇನ್ನು ಕೇವಲ ಓದಿದ್ದು ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಹೆಚ್ಚುವರಿ ಪರಿಹಾರಧನ. ನಮ್ಮ ಊರಿಗೆ ಅವಾಗ ಎಷ್ಟು ಸಿಕ್ಕತ್ತೆ? 1498 ಮನೆಗೆ 5 ಕೋಟಿ ರೂಪಾಯಿ ಪರಿಹಾರ ಸಿಕ್ಕತ್ತೆ. ಅವಾಗ ಆ ಕಾಲದಾಗ 84 ಫೋರ್ನ್ ಆಗಿತ್ತು. ಅದು 1984 ಫೋರ್ನ್ ನೋಟಿಸ್ ಆಗಿತ್ತು. ಅದಕ್ಕೆ ಪರಿಹಾರಧನ ಆಗಿನ ಕಾಲಕ್ಕೆ 5 ಕೋಟಿ ರೂಪಾಯಿ ಇತ್ತು. ಅದನ್ನು ಮುಂದೆ ನಾನು ಮಂತ್ರಿ ಇದ್ದಾಗ ನೀವ್ಯಾಕೆ ಮಂತ್ರಿ, ನೀವ್ಯಾಕೆ ಮಾಡ್ಲಿಕ್ಕೆ ಕೇಳ್ಬೋದು ನೀವು. ನಾ ಸೈಡ್ ಬಿಟ್ಟಿಲ್ಲ. ನಾನು 10 ತಿಂಗಳ ಮಂತ್ರಿ ಇದ್ದಾಗ ಆ ಫೈಲ್ ಎಬ್ಸಿದ್ ನಾನು. ಒಬ್ಬ ಹೆಣ್ಮಗ ಪ್ರಧಾನ ಕಾರ್ಯದರ್ಶಿ ಇದ್ರು ಅವಾಗ, ಕೃಷ್ಣಮೂರ್ತಿ ಅವ್ರ ಮಿಸಸ್, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ರು. ಅವ್ರು ತಕರಾರು ಮಾಡಿದ್ರು. ಬೊಮ್ಮಾಯಿ ಸಾಹೇಬ್ರಿಗೆ, ಕಾರಜೋಳ ಸಾಹೇಬ್ರಿಗೆ ಹೇಳಿ, ಜಗದೀಶ್ ಶೆಟ್ಟರ್ಗೆ ಹೇಳಿ 1486 ಫೈಲ್ ನಂಬರ್ ಏನೈತೆ ಅದು ಕೋಲಾರ. ಆ ಫೈಲ್ ತರಿಸಿದೆ ನಾವು. ತರಿಸಿ ಕ್ಯಾಬಿನೆಟ್ ಚರ್ಚೆ ಕಿಟ್ಟೆ. ಅದ್ರ ಮುಂದಿನ ಮೀಟಿಂಗ್ ಚರ್ಚೆ ಮಾಡೋಣಂದ್ರು. ಅವಾಗ ಮೇ ತಿಂಗಳು ಎಂಡ್ ಇತ್ತು. ಮೇ ತಿಂಗಳು ಸ್ಟಾರ್ಟ್ ಆಗಿತ್ತು. ಅವಾಗ ಮೇ 25ಕ್ಕೆ ಎಲೆಕ್ಷನ್ ಬರ್ಬೇಕಾಗಿತ್ತು. ಅದು 2013 ಅದು ಮೇ 5ಕ್ಕೆ ಎಲೆಕ್ಷನ್ ಬರ್ತದೆ, MLA ಎಲೆಕ್ಷನ್. ಹಿಂಗಾಗಿ ಆ ಫೈಲ್ ಅಲ್ಲೇ ಪೆಂಡಿಂಗ್ ಐತದ. ಆ ಫೈಲ್ ಪೆಂಡಿಂಗ್ ಐತದ. ಅದಕ್ಕೆ ಶಿವಾನಂದ ಪಾಟೀಲ್ ಕೊಲ್ಲಾರ ಜನ ನಿಮ್ಗೆ ಬಹಳ ಸ್ವಾಗತ ಮಾಡಿ ಮಾಡಕತ್ತಾರ, ನಾ ಖುಷಿ ಪಡ್ತೀನಿ. ಅದೇನು ಪೆಂಡಿಂಗ್ ಐತ ದುಡ್ಡ, ಅದು ಸರ್ಕಾರ ದುಡ್ಡು ಅಲ್ಲ. ಅವಾಗ ಕೊಟ್ರೆ 5 ಕೋಟಿ ನಮ್ಗೆ ಬರ್ಬೇಕಾಗಿತ್ತು. ಅದು ನಿಮ್ ತೆಗ್ ಬಾಕಿ ಐತಿ.
ಅದು 20 ವರ್ಷದಾಗ 5 ಕೋಟಿಗೆ ಎಟ್ಟಕ್ಕೆ ಲೆಕ್ಕ ಮಾಡಿ. ಅದೊಂದು 40 ಕೋಟಿ ಗೊತ್ತು, 35 ಕೋಟಿ ಗೊತ್ತು, ಗೊತ್ತಿಲ್ಲ ನನಗೆ. ಅಷ್ಟು ದುಡ್ಡನ್ನು ಕೊಡ್ಸೋ ಕೆಲಸ ಮಾಡಿ. ಹೆಂಗ ನೀರಾವರಿ ಮಂತ್ರಿಗಳು ಬರಾಕತ್ತಾರ, ಶಿವಾನಂದ ಪಾಟೀಲ್ ನೀವು ಅಲ್ಲೇ ಕಾರ್ಯಕ್ರಮ ಮಾಡಾಕತ್ತೀರಿ. ಈ ಭಾಷೆಯನ್ನ ನಾಳೆ ನೀವು ಬಂದಾಗ ಕೊಲ್ಲಾರ ಜನರಿಗೆ ಕೊಡ್ಬೇಕದು. ನಾ ಪ್ರಯತ್ನ ಮಾಡಿ ಇಟ್ಟಿನ ಫೈಲ್ ತೆಗೆದು ಇಟ್ಟಿನ ಹಳೆ ಫೈಲ್ ಐತದು. ಅದ್ರ ನಂಬರ್ ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ ಬೇಕಾರೆ. 1498 ಮನೆಗೆ ಇವತ್ತು ಬಂದು ಎಷ್ಟು ಆಕತ್ತು ದುಡ್ಡು? ಅದು ಸುಮಾರು ಒಂದು 40 ಕೋಟಿ ತನ ಆಗ್ಬೋದು ಅನ್ಸುತ್ತೆ ನನಗೆ. ಎಷ್ಟಾಗತ್ತೆ? ಆಗ್ಬೋದು 35-40 ಕೋಟಿ ಆಗತ್ತೆ. ಆ ದುಡ್ಡನ್ನ ಕೊಡಿಸುವಂತ ಕೆಲಸ ಮಾಡಿ. ಅದಕ್ಕೆ ನಾ ಹೌದತ್ ಹೇಳ್ತೀನಿ ನಾನು. ಅದ್ರ ಬಿಟ್ಟು ಆಮೇಲೆ ಕೊಲ್ಲಾರದಾಗ ಹೊಸ ಯೋಜನೆ ಬಂದ್ಕೊಂಡು ಜಾಗ ಇಲ್ಲ ಅಲ್ಲಿ. 500 ಎಕರೆ ನಾವು ಇದ್ದಾಗ ಮಾಡೀವಿ, ಅದನ್ನ ನಾವು ಮಾಡೀವಿ. ಹೊಸ ಯೋಜನೆ ಬಂದ್ರೆ ನಾವೊಂದು ಕಿತ್ತೂರ ನಮ್ಮ ಸ್ಕೂಲ್ ತಗೊಂಡ್ಬಂದೆ ಅಲ್ಲಿ ಕೋಲಾರಕ್ಕೆ. ಬಾಗೇವಾಡಿಗೆ ಯಾರು ಜಮೀನು ಕೊಡ್ಲಿಲ್ಲ. ಸರ್ಕಾರ ರೇಟ್ ಎಷ್ಟು? 1 ಎಕರೆಗೆ 3 ಲಕ್ಷ. ನಮ್ಮಲ್ಲಿ ರೇಟ್ ಎಷ್ಟಿತ್ತು ಅವಾಗ ಸಾಲಿ ಬರುವಾಗ? 1 ಎಕರೆಗೆ 15 ಲಕ್ಷ. ಅದಕ್ಕೆ ನಾವು ಮನವೊಲಿಸಿ, ಒಬ್ಬ ಶಂಕರ್ ಬಾಲಗೊಂಡಂತೆ ಅವ್ನು ಮನವೊಲಿಸಿ ಕೇವಲ 18 ಲಕ್ಷಕ್ಕೆ 6 ಎಕರೆ ಜಮೀನು ಕೊಟ್ಟಿನಿ. ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಆಗೈತಿ. ಪಾಪ ಅವ್ನು ನಾ ಇನ್ನೊಂದು 50 ಲಕ್ಷ ಏನು ಮಾಡಿ ಕೊಡ್ತೀನಪ್ಪ ಅಂತ ಹೇಳಿದ್ರೆ ನಾನು ಮುಂದೆ ಸೋತಿನೇ ಕೊಡಕ್ಕಾಗಿಲ್ಲ ಅವನಿಗೆ. ಅಂದ್ರೆ ಈ ಊರಾಗಿನ ಜಾಗ ಬಳಸಬಾರ್ದಂತ 6 ಎಕರೆ ಮಾಡಿ ನಾವು ಇವ್ರು ಬಂದು ಪಾಲಿಟೆಕ್ನಿಕ್ ಕಾಲೇಜ್ ತಂದ್ರು. ಅದನ್ನ ಮಾಡಬೇಡ್ರಿ ಅಂತ ಹೇಳಿದೆ ನಾವು. ಪಾಲಿಟೆಕ್ನಿಕ್ ಕಾಲೇಜ್ನಾಗ ಕೇವಲ ಕೊಲ್ಲಾರ ಹುಡುಗರು ಕಲಿಯಂಗಿಲ್ಲ, ಅಲ್ಲಿ ಮೆರಿಟ್ ಮಂದಿ ಕಲಿತಾರ. ಅಲ್ಲಿ ಕಿತ್ತೂರಾಣಿನೂ ಹಂಗೆ, ಮುರಾರ್ಜಿನೂ ಹಂಗೆ. ಇವೆಲ್ಲ ಸ್ಕೂಲ್ನಾಗ ಕೊಲ್ಲಾರದ ಒಂದು 10-20 ಹುಡುಗರು ಇರಾಗಿಲ್ಲ ಇಲ್ಲಿ. ಕೊಲ್ಲಾರ ಕಿಟ್ಟಂತ ಯಾಕೆ ಜಾಗ ಬಳಸ್ತೀನಿ ನೀವು ಪ್ರವಾಸ ಕೇಂದ್ರದಾಗ? ತಾಲೂಕಾಗೈತಿ, ಇನ್ನೂ ಜಾಗ ಬೇಕದಕ್ಕೆ. ಹೊರಗೆ ಜಾಗ ನಾ ಹೆಂಗ್ ತಗೊಂಡಿಲ್ಲ. ಕಿತ್ತೂರಾಣಿ ಸ್ಕೂಲ್ಗೆ 6 ಎಕರೆ ನೀವು ತಗೊಂಡ್ ಮಾಡ್ರಿ ಅಂತ ಪಾಲಿಟೆಕ್ನಿಕ್ ಹೇಳಿ ಕೇಳಿಲ್ಲ. ಅವ್ರು ಅದನ್ನ ಮಾಡಿ ಬಳಸಿರಿ. ಮತ್ತೆ ಈಗ APMC ಮಾಡಕತ್ತಾರ ಅಂತ ಹೇಳಿ ಇವ್ರು APMC ಮಂತ್ರಿ ಆಗಿ. APMC ದಾರಿ ಆಗೈತಿ, ಏನ್ ಬರ್ತಾರ ಬಂದ ನಾವು APMC ಮಂತ್ರಿ ಐತೆ. ಅದು ಉತ್ಪನ್ನ ಸರ್ಕಾರ ಕೊಡ್ತೀವಿ ನಾವು. ಅದನ್ನ ನೀ APMC ಮಂತ್ರಿ ಇದಿ, ಎಲ್ಲಿ ಮಾಡ್ತೀವಿ ಹೊರಗೆ ಜಾಗ ತಗೊಂಡ್ ಮಾಡಲ್ಲ. ಇದ್ದಂತ ಜಾಗ ಆಗಿ ಮಾಡಿದ್ರೆ ಜಾಗ ಎಲ್ಲ ಐತ್ರಿ ಕೊಲ್ಲಾರದಾಗ. ಮಿನಿ ವಿಧಾನಸಭೆ ಕಟ್ಬೇಕಂತ ಹೇಳ್ತೀರಿ, ಅದು ಸಾಲಿ ಮುಂದೆ ಕಟ್ಟಾಕತ್ತೀರಿ. 4 ಫಂಕ್ಷನ್ ಮಾಡಾಕತ್ತೀರಿ, ಅಲ್ಲಿ ಕಟ್ತೇವೆ ಅಂತ ಹೇಳ್ತೀರಿ. ಇನ್ನೊಂದು 100 ಎಕರೆ ಜಮೀನು, ಕನಿಷ್ಠ 100 ಎಕರೆ ಕೊಲ್ಲಾರ ಪುನರ್ವಸತಿ ಕೇಂದ್ರಕ್ಕೆ ಹೆಚ್ಚಿನ ಅಭಿವೃದ್ಧಿ ಸಲುವಾಗಿ DK ಶಿವಕುಮಾರ್ ಅವರು ನೀವು ಸೇರಿ ಒಂದು 100 ಎಕರೆ ಹೊಸದಾಗಿ ನಾವು ಜಮೀನು ತಗೋತೇವೆ ಅಂತಕ್ಕಂಥ ಘೋಷಣೆ ಮಾಡ್ಬೇಕಲ್ಲ ನಾಳೆ. ಅವ್ರು ಇದ್ದ ಜಾಗದಾಗ ಕಟ್ಟುವಾಗಿಲ್ಲ, ಹೊಸ ಏನೋ ಬರಲ್ಲ. ಹೊಸ ಜಮೀನು ತಗೊಂಡ್ ಕಟ್ಬೇಕಂದ್ರೆ 3 ಪ್ರಶ್ನೆ ಇಟ್ಟಿನಿ ಅವ್ರಿಗೆ. ಒಂದು ಕೊಲ್ಲಾರ ಮನೆಗಳ ಪರಿಹಾರಧನ, 14-19 ಮನೆಗಳ ಹೆಚ್ಚುವರಿ ಪರಿಹಾರಧನ, ಆಮೇಲೆ ಕೃಷ್ಣಾ ಮೇಲ್ದಂಡೆ ಯೋಜನೆ 524 ಡ್ಯಾಮ್ ಎತ್ತರಿಸುವಂತದ್ದು ಕೊಡ್ತಕ್ಕಂಥ ಭೂಮಿ ಪರಿಹಾರ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನ ಮಾಡುವಂತದ್ದು. ಒಂದು ಕೊಲ್ಲಾರ ಪುನರ್ವಸತಿ ಕೇಂದ್ರಕ್ಕೆ ಒಂದು 100 ಮಿನಿಮಮ್ 100 ಎಕರೆ ಜಮೀನು ಹೊಸದಾಗಿ ತಗೊಂಡು ಅದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ 3 ಪ್ರಶ್ನೆ ಇಟ್ಟಿನಿ. ನೀವು ಸಂಬಂಧಪಟ್ಟು ಅದಾವ, ಅವರು ನೀರಾವರಿ ಮಂತ್ರಿ ಅದಾರ, ನೀವು ಬಹಳ ಅಭಿವೃದ್ಧಿ ಪರವಾಗಿ ಬಹಳ ಹೇಳಕತ್ತಿ ಮಾರ. ನಾಳೆಗೆ ಒಂದು 3 ಘೋಷಣೆ ಮಾಡಿಬಿಟ್ಟಂದ್ರ ನಾ ನಾಳೆಗೆ ನಿನಗೊಂದು ದೊಡ್ಡ ಹಾರ ಹಾಕ್ಬಿಡ್ತೀನಿ ಅಲ್ಲೇ ಇಬ್ಬರಿಗೆ. ನಿಮಗೆ ಘೋಷಣೆ ಮಾಡಿ ಸಾಕು ನೋಡಿ, ಮುಂದೆ ಮಾಡೋದು ಆ ಮಾತು ಬೇರೆ. ಈ ರೀತಿ ದಗಲ್ಬಾಜಿ ಮಾತು ಹೇಳುವಂಥದ್ದು ಬೇಡ. ಅದಕ್ಕೆ ಶಿವಾನಂದ ಪಾಟೀಲ್ ಮತ್ತೊಂದು ಹೇಳ್ತೀನಿ, ಈ ಲೆಟರ್ ನಾನು ಎಲ್ಲರಿಗೂ ಕೊಟ್ಬಿಡ್ತೀನಿ. ಬೇಕಾದ್ರೆ ನೀವು ತಗೋದನ್ನ ಇದ್ರಾಗ ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಏನೂ ಆಗಿಲ್ಲ ಅಂತ ಹೇಳುತ್ತಿದ್ರ ನಾನೇ ಒಂದು ಸ್ಟೇಜ್ ಹಾಕ್ತೀನಿ. ಟೈಮ್ ನೀ ಕೊಡು, ಸ್ಥಳವನ್ನು ನೀವು ಹೇಳ, ಸ್ಟೇಜ್ ನಾ ಹಾಕ್ತೀನಿ. ಬಂದ್ ನಾನು ಬರ್ತೀನಿ, ನೀನು ಬಾ, ಇಬ್ರು ಚರ್ಚೆ ಮಾಡೋಣ. ನಾ ಮಾಡಿದಂತ ಪೆಂಪ್ಲೇಟ್ಗಳು ಸುಳ್ಳಿತ್ತಂದ್ರ ನನ್ನ ಮನೆಗೆ ಪಿಸ್ತೂಲ್ ಐತಿ, ಆ ಪಿಸ್ತೂಲ್ ಹೊಡ್ಕೊಂಡು ನಾನು ಸತ್ತೋಕೆ. ನೀನು ಪಿಸ್ತೂಲ್ ತಗೊಂಡ್ ಬಾ, ನೀ ಮಾಡಿಲ್ಲ ಅಂದ್ರೆ ನೀ ಸಾಯ್ಬೇಕ ವೇದಿಕೆ ಮ್ಯಾಗ. ಇದೊಂದು ಸವಾಲೆ. ಆ ತಾಯಿಗಳಿಗೆ ಗಂಡಂದ್ರೆ ಬೇಯುದಿಲ್ಲ ನಾನು. ಅವ್ನು ಹುಟ್ಟಿ ಅಡಗಿಲ್ಲ ನಾನು. ನಾವ್ ಯಾರಿಗೆ ಹುಟ್ಟಿ ಅವ್ನ ತಾಯಿ ಗೊತ್ತಿರ್ತದ. ತಾಯಿನ ಕೇಳ್ಬೇಕು, ನನ್ಗೆ ಯಾರು ಹಿಡ್ದಿ ಇವತ್ತು ತಾಯಿ ಕೇಳಿ ತಾಯಿ ಹೇಳ್ತಾರ. ಅಪ್ಪ ಹಿಡ್ದಾರು ಬೇರೆ ಹಿಡ್ದಾರು ಅವ್ರು ಹೇಳ್ತಾರ. ನಮ್ಗೆ ಚಿಲ್ಲರ ಮಾತಾಡಕ್ ಹೋಗುದಿಲ್ಲ ನಾನು ಅಂತೆಕ್ಕಿನಿ. ನನಗೇನು ಆಸೆ ಇಲ್ಲ. 71 ವರ್ಷ ಆಗ್ಯಾವ ನನಗೆ. ಮಾಡಕ್ ಏನು ಉಳಿದಿಲ್ಲ, ಬಾಕಿ ಇಲ್ಲ, ಎಲ್ಲಾನು ಮಾಡಿನ. ಅದು ನಿನಗೆ ಆಸೆ ಇತ್ತಂದ್ರ ಇನ್ ತಗೊಂಬ, ನೀ ಹೇಳಿದ ಡೇಟಿಗೆ ಒಂದು ಸ್ಟೇಜ್ ಹಾಕೋನು, ಅಲ್ಲಿ ಸವಾಲ್ ಹಾಕೋನು, ಬರ್ಲಿ ದಾಖಲೆ ನಾನು ಬರ್ತೀನಿ, ನೀನು ತಗೊಂಡ್ ಬಾ, ಇನ್ನ ಕೊಡ್ತೀನಿ. ಇದ ದಾಖಲೆ ಏನಂತ ಇದಾಗ ಏನ್ರ ನಿನ್ನ ಪಾತ್ರ ಇತ್ತಂದ್ರ ಐತ ಸಿದ್ಧ ಮಾಡಿದೆ ಅಂದ್ರ ಅವತ್ ನಾ ಹಂಗ ಮನೆಗೆ ಹೋಗುದಿಲ್ಲ, ಜೀವಂತ ಹೋಗುದಿಲ್ಲ ನಾ ಮನೆಗೆ. ನೀನು ಹೋಗ್ಬಾರ್ದು ಸುಳ್ಳಾದ್ರ. ಇದು ನನ್ನ ಸವಾಲ್. ಇಷ್ಟೇನ್ ಮಾತು. ರೀ ಹೌದು, ಪದೇ ಮಾತಾಡ್ಬಾರ್ದು. ಇಲ್ಲಿಗೆ ಲಾಸ್ಟ್ ಆಗ್ಬೇಕಂತ. ಹಗಲೆಲ್ಲ ಪ್ರೆಸ್ ಮೀಟ್ ಮಾಡಕ್ಕಾಗುದಿಲ್ಲ, ಹಗಲೇ ಮಾತಾಡಕ್ ಆಗುದಿಲ್ಲ. ನಾ ಇದ್ರು ಮಾತಾಡ್ತಿದ್ರಲ್ಲ, ನಿನ್ನೆ ಅವ್ರು ಮಾತಾಡೋದು ಉತ್ತರ ಕೊಡಕ್ ಬಂದಿನಿ ಅಷ್ಟೇ. ಹುಸುಲ್ ಮಾತಾಡೋ ಮನಸ್ಸಿಲ್ಲ ನನಗೆ. ಭಾಳ ಹೇಳಕ್ ಟೈಮ್ ಭಾಳ ಆತದು. ಒಂದೊಂದು ಹೇಳಕ್ ಒಂದು ತಾಸ ಆಕತ್ತೆ ನನಗೆ. ಅದಕ್ಕೊಂದು ದೊಡ್ಡ ಕಥಿನ ಒಂದು ಪುಸ್ತಕ ಬರೆದ್ರೆ ಆಗೋದಿಲ್ಲ. ಪ್ರತಿಯೊಂದು ಹೋಮ್ವರ್ಕ್ ಐತಿ, ದುಡಿಕೆ ಐತಿ, ಸುಮ್ಮನೆ ಆಗಿಲ್ಲ. ಮತ್ತೆ 7 ತಾಲೂಕಲ್ಲಿ ಕುಂದಿರ್ಬೇಕಾದ್ರೆ ಬಜೆಟ್ ಪ್ರಿಂಟ್ ಮಾಡುವಾಗ ನಾವು ವಸೀಲಿ ಹೆಚ್ಚಿನ ಗೊತ್ತಿರಲಿ. 8 7 ಕೂತಾವ ಅಂದಾಗ ಮಕ್ಕೊಂಡಿನ ರಾತ್ರಿ ಗೊತ್ತಿರಲಿ ನಿಮಗೆಲ್ಲ. ಅಂದಾಗ ತಾಲೂಕಾಕ ಸುಮ್ಮನೆ ಹಾಕವ್ ತಾಲೂಕೇನ್ರ ಬೇಸ್ಕತ್ತಿ ಬಂದ. ನಮ್ಮಲ್ಲಿ 18 MLA ಯೋ ಮಾರಿ 2-3 ಬಂದ. ಹೆಂಗ್ ತಂದಿ ತಾಲೂಕಲ್ಲಿ ನಾವು ಸಾವಿಕತೆ ಮೊದಲ ಆಲ್ಮಟ್ಟಿ ಕೂಡಿದ್ವಿ ಇಬ್ರು ನಾವು.
ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಅಭಿವೃದ್ಧಿ ಇಲ್ಲ ನಂದ. ಕ್ಷೇತ್ರ, ಜಿಲ್ಲೆ, ದೇಶ, ರಾಜ್ಯ ಒಟ್ಟು ಸಂಬಂಧಪಟ್ಟ ಕೆಲಸ ಮಾಡಿದೀವಿ ನಾವೆಲ್ಲ. ಈಗ ಅವ್ರು 3 ಸಲ ಹೇಳಿನ ಮನುಷ್ಯ ಆದ್ರೆ ತಿಳ್ಕೊಬೇಕವ. ಈಗ ಪಾಲಿಟಿಕ್ ಅವ್ರು ಮಾಡ್ಯಂತ ಹೇಳ್ತೀನಲ್ಲ, ಹಂಗ ಬೆಳಿಗ್ಗೆ ಅವ್ರು ಮಾಡೋ ಬ್ರಿಡ್ಜ್ ಅಂದ್ರೆ ಒಂದೇನು ಬಾಯಿ ಮನ್ ಬೀಳ್ತೈತಿ ಅವನಿಗೆ. ಬ್ರಿಡ್ಜ್ ಅವೇನು ಇರೋ ಬೆಳಿಗ್ಗೆ ಮಾಡ ಅನ್ಬೇಕು. ಸುಮ್ಮನೆ ಸಾಯಂಗಿಲ್ಲ ನಾವು, ಒಂದು ಹಠಕ್ಕೆ ಸಾಯ್ತೀವಿ. ಮಾಡೋದೆಲ್ಲ ಮಾಡ್ಬಿಟ್ಟಿವಿ, ಜಿಲ್ಲೆಗೆ ನೋಡ್ಸಿಲ್ಲ ನಾವು. 3ನೇ ಹಂತದ ಕೋರ್ಟ್ ಆಗಿದ್ದ ಕೇಸ್ ನೀರಾವರಿ ಮಾಡ್ತೀವಿ ತಿಳ್ಕೊರಿ ನೀವು. ಕೋರ್ಟ್ ಆಗೈತೆ, ಅದು ಮಸೂತಿ ಪೂಜೆ ಮಾಡಿ ಕೆರೆ ತುಂಬ್ತಿದ್ದಿಲ್ಲ ನಾವು. ಬೊಮ್ಮಾಯಿ ಭಗೀರಥ ನಮ್ಮ ರಾಜ್ಯದ ಜಿಲ್ಲೆದವ. ಸೂಕ್ಷ್ಮ ಐತೆ ತಿಳ್ಕೊರಿ ನೀವು. ಕೋರ್ಟ್ ಆಗಿದ್ದ ಕೇಸು ಟೆಂಡರ್ ಕರಿತೀವಂದ್ರ ಟೆಂಡರ್ ಪೂಜೆ ಮಾಡಿ ಹುಡುಗಾಟ್ರನ್ರಿ ಅದ. ಈ ಜಿಲ್ಲೆಗೆ ಏನ್ ಬೇಕಲ್ಲ ಮಾಡಿಬಿಟ್ಟಿವ್ ನಾವು. ಯಾವ ಉಳಿಸಿಲ್ಲ, ಪದೇ ಪದೇ ಮಾತಾಡ್ಬಾರ್ದು ಒಂದು ಶಬ್ದ ಅದು. ಸಾಹಿತ್ಯ ಸಾವು, ಯಾರಿಗೂ ಸಾವು ಬೇಕಾಗಿಲ್ಲ. ಮತ್ ಬೇರೆ ಯಾಕೆ ಹೇಳ್ತೇವಂದ್ರ ಕೆಟ್ಟ ಶಬ್ದ ಬಳಸುವಂತದ್ದು. ಅಂದ್ರೆ ಇನ್ನರ ಬುದ್ಧಿ ಕಲಿಯಪ್ಪ ಅಂತ ಹೇಳ್ದಂಗ ಅಷ್ಟೇ. ಯಾರೆಲ್ಲ ಸಾಯೋದ್ರೆ ಸಾಯೋದಲ್ಲ, ಹರಕತ್ ಬಂದ್ರೆ ಸಾವಿನ ಪ್ರಶ್ನೆ ಇಲ್ಲ. ಅದಕ್ಕೆ ಹಿಂದೆ ಸರಿಯಾಗಿಲ್ಲ ನಾವು. ಒಂದು ಸಾವುದೈತ್ ಮಗಂದು, ಅದಕ್ಕೆ ಅನ್ಸಂಗಿಲ್ಲ ನಾವು. ನಾವು ಬದುಕ ಹೋರಾಡ್ದ ಬಂದ ಅಧಿಕಾರ ಬಹಳ ಕಡಿಮೆ ನಂದು. ಇಲ್ರಿ ನಂದು 4.5 ವರ್ಷ ಬಿಜೆಪಿ. ನಾವ್ ಒಂದು ಬಿಟ್ಟೆ ಇಲ್ಲ. ತೊಗೊಂಡು ಓದ್ಬಿಡ್ರಿ ನೀವು, ಯಾವ ಉದಾ ಹೇಳ್ಬಿಡ್ರಿ. ಒಬ್ಬ MLA ಏನಾರ ಉದಾ ಅಂತ ಹೇಳ್ಬಿಡ್ರಿ. ನಾನು ಬೆಳಿಗ್ಗೆ ಇಂತ ಪ್ರಿಂಟ್ ಮಾಡಿ ಕೊಟ್ಟಿದ್ರ ಕಮ್ಮ ಅದಾವ ಅಂತ ಹೇಳ್ಬಿಡ್ರಿ. ನಾ ಹೇಳ್ತೀನಿ, ಮಾತು ಒಪ್ಕೋತೀನಿ. ನಾನು ಕೇಳೋದ ಮಾಡೋದು ಕೆಲಸ ನನ್ ಚಟ. ಕೇಳೋದೇ ಬೇಡ, ಅವ್ರು ಮಾಡ್ಬಿಡುದು ಅವ್ರ ಕೆಲಸ. ಬಾಗೇವಾಡಿ ನೀರು ಕೊಟ್ಟೇವು ಕೇಳ್ರಿ ನೀವು. ಬಾಗೇವಾಡಿ ನೀರು ಹೋಗ್ಬೇಕಾದ್ರೆ ಒಂದು ಜಾಕಲ್ ಮಾಡ್ಬೇಕಾಗಿತ್ತು. ಫಸ್ಟ್ MLA ದಾಗ ಈರಣ್ಣಪ್ಪ ಶೆಟ್ಟಿ ಕಾಂಗ್ರೆಸ್ ಮಂತ್ರಿ ಅದಾನಿ ಸದ್ದವ. ಅವ್ರು ನನ್ನ ಎಲೆಕ್ಷನ್ ಮಾಡಿದ್ರು 99ರಾಗ. ಅವ್ರು ಕರ್ಕೊಂಡು HK ಪಳ್ಳಿ ಕಡೆ ಹೋಗಿದ್ದೆ ನಾವು. ಇನ್ನೊಂದು ಜಾಕಲ್ ಕಟ್ಟಬೇಕಾಗಿದ್ರೆ ಮತ್ತೊಂದು ವರ್ಷ ಸಿಕ್ಕಿತ್ತು. ಬಾಗೇವಾಡಿ ನೀರು ಸಿಗ್ತಿದ್ದಿಲ್ಲ ಅವಾಗ. ಆಲಮಟ್ಟಿವಾಗಿರ್ತಕ್ಕಂಥ ಆಲಮಟ್ಟಿ ಜಾಕಲ್ ಐತಿ ನೋಡ್ರಿ. ಆಲಮಟ್ಟಿ ಬಾಗಿನಟ್ಟ ಒಳಗೆ ಬರ್ತಿರಲ್ಲ, ಆ ಜಾಕಲ್ನಾಗ ಬಾಗೇವಾಡಿಗೆ ಹೋಗಿ ನೀರಿನ ಪಂಪ್ ಕುಡಿಸಿ ಲೆಕ್ಕ ಹಾಕ್ರಿ. ಇನ್ನು ಬಿಟ್ರೆ 2 ವರ್ಷ ಸಿಕ್ಕಿತ್ತದು ಮತ್ತೊಂದು ಕಟ್ಟಬೇಕಾದ್ರೆ. HK ಪಳ್ಳಿ ಹೇಳಿ ಆ ಆಲಮಟ್ಟಿ ಜಾಕಲ್ನಾಗ ಬಾಗೇವಾಡಿ ಹೋಗಿ ಕುಡಿಯೋ ನೀರಿನ ಪಂಪ್ ಅಲ್ಲಿ ಕುಡಿಸಿ ನೀರು ತಗೊಂಡು ಕೊಟ್ಟೇವ್. ಅಂದ್ರೆ ಡ್ಯಾಮ್ನಾಗ ನೀರು ಖಾಲಿ ಆದ್ರೂ ಬಾಗೇವಾಡಿ ನೀರು ಕಮ್ಮಿ ಬೀಳಬಾರ್ದು. ಎಲ್ಲಿ ಕಮ್ಮಿ ಬೀಳಲ್ಲ, ಖಾಲಿ ಕಮ್ಮಿ ಬೀಳಬಾರ್ದು. ಹಿಂಗ ದೂರ ಆಲೋಚನೆ ಮಾಡುವಂತದ್ದು ನಮ್ಮೆಲ್ಲ. ಸ್ಮಶಾನದಲ್ಲಿ ಕೊಲ್ಲಾರ ಗೊತ್ತಿರಲಿ ನಿಮ್ಗೆ. ಸ್ಮಶಾನ ಕೊಟ್ಟಿದ್ರು 5 ಎಕರೆದಾಗ. ಒಂದು ಯಾವ್ದೋ ಒಂದು ಕುಂಬಾರ ಮಾಸ್ತರ್, ನಮ್ಮ ಮಾಸ್ತರ್ನ ತಿರ್ಕೊಂಡಿದ್ದಾನೆ ಬೆಂಗಳೂರಾಗಿದ್ದೆ. 5 ಎಕರೆದಾಗ ಹಿಂದೂ ಮುಸ್ಲಿಂ ಜಗಳ ಆಗ್ಬಿಡ್ತಾನೆ. ಫೋನ್ ಬತ್ ಬೆಂಗಳೂರಿಗೆ. ಸ್ಮಶಾನಕ್ಕೆ 5 ಎಕರೆ ಕೊಟ್ಟರೆ ಹಿಂದೂ ಮುಸ್ಲಿಂ ಕುಡಿಯವ್ರು ಬಂದವ್ರು ಮಾಡಿದ್ದು. ಹೊಳೆ ಬರ್ತೀನಿ ಊರಿಗೆ ಗದ್ಲಾಗ್ಬಿಟ್ಟೈತಿ. ಬಂದ್ ನಾನು ನೋಡಿದೆ ಹೊಳಗ ಎಲ್ಲಿ ಸ್ಮಶಾನ ಮಾಡ್ಬೇಕಂತ ಎಲ್ಲಾ ಕಡೆ ಕಲ್ಲು ಐತಿ. ಅಡ್ಡ ಈಗೆಲ್ಲ JCB ಬಂದಾವ್. ಅಡ್ಡಕ್ಕ ಬರಂಗಿಲ್ಲ ಇಲ್ಲಿ. ಅಲ್ಲಿ ಒಂದು ಇವತ್ತಿನ ಹಿಂದೂ ಸ್ಮಶಾನ ಆಗೈತೆ 10 ಎಕರೆ. ಅದು ಸ್ಮಶಾನ ಅಡ್ಡಕ್ಕೆ ಹೋಗಿತ್ತು. ಅದು ಯಾರ್ದಂದ್ರ ಅವಾಗಿನ ಮುಖ್ಯ ಅಭಿಯಂತರ ಅವ್ರು ಕೊಲ್ಲಾರದವ್ರು, ಮಮದಾಪುರ್ ಅಂತೇಳಿ. ಇವತ್ತು ಪೆನ್ಷನ್ ಆಗೈತೆ ಅವ್ರಿಗೆ. ಅವ್ರು ಕೊಲ್ಲಾರದವ್ರು ಇದ್ರು. ನಿಮ್ ಹೊಲದಾಗ ಮಣ್ಣು ಕೊಡಕ್ ಜಾಗ ಚಲೋ ಐತ್ರಿ, ನಿಮ್ ಹೊಲ ಕೊಟ್ಟು ಬಿಡ್ರಿ ಅಂತೇವ್. ಆ ಪಾಪ ಮನುಷ್ಯ 1 ರೂಪಾಯಿನೂ ಕೇಳಿಲ್ಲ. ಸರ್ಕಾರ ಅವಾಗ 1 ಲಕ್ಷನ 1 ಎಕರೆಗೆ 50,000 ಎಷ್ಟೇ ಇತ್ತು. 1 ಎಕರೆಗೆ ಅವಾಗ 1 ಲಕ್ಷ ಹೊರಗೆ 10 ಲಕ್ಷ ಇತ್ತು. ನಾನು ಮಾತಿಗೆ ಬೆಲೆ ಕೊಟ್ಟು 10 ಎಕರೆ ಹಿಂದೂಗಳು ಯಾವಾಗ ಕೊಟ್ಟ. ಅದು ಸ್ಮಶಾನ ಆಗೈತಿ. ಮುಂದೆ ಮುಸಲ್ಮಾನರಿಗೆ 5 ಎಕರೆ ದರ್ಸಂಗಿ ಮಲ್ಲಗೊಡತಾವ್ರಿ ಇವತ್ತ ಅದಾರ ಅವ್ರು. ಅವ್ರಿಗೊಂದು 5 ಎಕರೆ ಕೊಡಪ್ಪ ಅಂತ ಕೇಳಿದ್ದೆ. ಅವನು ರೇಟ್ ಕೇಳಿಲ್ಲ. ಸರ್ಕಾರ ರೇಟಿಗೆ ಹೊರಗೆ 10 ಲಕ್ಷ ರೇಟ್ ಇದ್ರು, ಸರ್ಕಾರ ರೇಟಿಗೆ ಅವ 5 ಎಕರೆ ಕೊಟ್ಟ ಅಂತ ತಿಳ್ಕೊಂಡು ಮುಸಲ್ಮಾನರ 5 ಎಕರೆ ಸ್ಮಶಾನ ಆಗೈತಿ. ಹಿಂದೂಗಳಿಗೆ 10 ಎಕರೆ ಸ್ಮಶಾನ ಆಗೈತಿ. ಕುಡಿಯೋ ನೀರು ಇಟ್ಕೊಂಡು ಬದುಕದ ಹಿಡ್ಕೊಂಡು ಕೊಲ್ಲಾಗಿನ ಪ್ಲಾಟ್ ಸಹಿತ ಶಿಸ್ತಿನ ಮೇಲೆ ಹಂಚಿನ ನಾನು ಪುನರ್ವಸತಿ ಕೇಂದ್ರ ಹಂಚಕ್ ಬರ್ತಿದ್ದಿಲ್ಲ. ನಾನು ಯಾರ ಮನಿ ಎಲ್ಲಿಯೂ ಹಾಕಿದ್ದು ಆ ಒಡಿ ಅವ್ರನ್ನ ಕರೆದು ವಾರ್ಡ್ ವೈಸ್ ಕರೆದು ಒಂದು ತಿಂಗಳು ಪ್ರಯತ್ನ ಮಾಡಿ ಆ ಮನಿನೂ ಅಷ್ಟು ಚಂದಾಗಿ ಹಂಚೋದು. ಅದ್ರ ಕೊಲ್ಲಾರದ ಯಾವ್ದು ಬಿಟ್ಟಿಲ್ಲ ನಾವು ಕೆಲಸ. ಅದ್ರ ಕುಡಿಯೋ ನೀರು ಹಿಡ್ಕೊಂಡು ಸ್ಮಶಾನಕ್ಕೆ ಹೋಗುತ್ತಾರೆ ಏನೋ ಎಲ್ಲರೂ ಮಾಡಿವಿ. ಬಾಕಿ ಉಳಿದ 1498 ಮನಿ ಪೇಮೆಂಟ್, ಕೋರ್ಟಿನ ಪೇಮೆಂಟ್ ಹೋದ. ಅದನ್ನು ಪ್ರಯತ್ನ ಯಾರಿ ಸಣ್ಣ ಪುಟ್ಟ ಮಾಡ್ತಾರಿ. ರಸ್ತೆ ಮತ್ತೊಂದ್ ಇರ್ತಾವ. ಬೇಸರ ಕೆಲಸ ಯಾವ್ದು ಹೇಳ್ರಿ. NTPC ಅಂತ ಹೇಳ್ತೇವೆ. 40,000 35,000 ಕೋಟಿ ಇರೋದು. ತಾಲೂಕ್ ಹೇಳ್ರಿ, ತಾಲೂಕು ಆಫೀಸ ಮಾಡಿಲ್ಲ. 12 ವರ್ಷ 8 ವರ್ಷ ಬೇಕು ನಿಮಗೆ. ಒಂದು ಕ್ಷೇತ್ರ 2 ತಾಲೂಕು ಹಾಕವ್ರು ಹೇಳ್ರಿ ನೋಡು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।